ರಾಹುಲ್ ಜಾರಕಿಹೊಳಿ ಏನು MLAನಾ, MP ನಾ, ಮಂತ್ರಿನಾ, ಅಥವಾ ಉಸ್ತುವಾರಿ ಮಂತ್ರಿನಾ, ಅಥವಾ DCM? ಇದು ಪೊಲೀಸರು ಉತ್ತರ ಮಾಡಬೇಕು, SP ಅವರು ಉತ್ತರಿಸ್ಬೇಕು. ನಿಮ್ಮ ಡಿಪಾರ್ಟ್ಮೆಂಟ್ ಆಹಾ ಪಪ್ಪ ಚಾರ್ಲಿ ಡೆಲ್ಟಾಗಳು ಏನು ನಂಬರ್ ಹಚ್ಚಿ ಸತ್ಕಾರ ಮಾಡಿದ್ರು. ಪ್ರೈವೇಟ್ ಕಾರ್ಯಕ್ರಮ, ಅದು ಗೌರ್ಮೆಂಟ್ ಕಾರ್ಯಕ್ರಮ ಅಲ್ಲ. ಆ್ಯಕ್ಷನ್ ಯಾಕೆ ಇನ್ನೂ ತೆಗೆದುಕೊಂಡಿಲ್ಲ? ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಯಾರು DSP ಇದ್ದಾರೆ, ಯಾರ್ಯಾರು ಭಾಗವಹಿಸಿದ್ರು ಅವ್ರದೆಲ್ಲ ಚಿತ್ರೀಕರಣ ಬಂದಿದೆಯಲ್ಲ. ಬಾಪುಗೌಡ ಪಾಟೀಲ್ ತೋರಿಸಿದ್ದಾರೆ ಗದ್ದಿ ಗಮ್ಮತ್ತಲ್ಲಿ. ಲಾಯರ್ ಜಗದೀಶ್ ಕೂಡ ಪ್ರಶ್ನೆ ಕೇಳಿದ್ದಾರೆ, DGPಗೆ ಪ್ರಶ್ನೆ ಕೇಳಿದ್ದಾರೆ. ಇದು ಸಂವಿಧಾನದಲ್ಲಿ ಅದು ಬರ್ತೈತಾ? ಅಥವಾ ನಿಮ್ಮ ಏನು ಖಾಕಿ ಪಡೆ ರೂಲ್ಸ್ ರೆಗ್ಯುಲೇಷನ್ದಲ್ಲಿ ಇದು ಇದೆಯಾ? ಹೇಳ್ಬೇಕಲ್ಲ ನೀವು. ಖಾಕಿಯವರು ರಿಪಬ್ಲಿಕ್ ಹೋಗಾಗ ಮಾಡ್ಯಾರ. ನೀವೇ ಯಾಪ ಬಡವ ಬಂದರೆ ಅವನು FIR ಮಾಡ್ತಾ ಇಲ್ಲ. ಎಷ್ಟು ಬೇಕು ಉದಾಹರಣೆ? ಏನು ಜಾರಕಿಹೊಳಿ ಸಹೋದರ ಬೇಕಾ, ಅದ್ರ ಬೆಂಬಲಿಗರು ಬೇಕಾ ನಿಮ್ಮ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ? ಮತ್ತು ಕೌಂಟರ್ ಕಂಪ್ಲೇಂಟ್ ತಗೋತೀರಿ. ಕೌಂಟರ್ ಕಂಪ್ಲೇಂಟ್ ಯಾಕೆ? ಏನೂ ಮಾಡಿರಂಗಿಲ್ಲ ಅಂದರೆ ಕೋರ್ಟಲ್ಲಿ ಹೋಗಿ ನೀವು ಅವರು ಮೇಲಾಪಿ ಮಾಡ್ಬೇಕು ಅಂತ ನಿಮ್ಮ ಉದ್ದೇಶ. 2 ದಿವಸ ಇದು ನಡೆಯೋದು ಮೂಡಲಿಗೆಯಲ್ಲಿ. ಅರಬಾವಿಯಲ್ಲಿ ಏನಿದೆ? ಏನೋ ಸತೀಶ್ ಜಾರಕಿಹೊಳಿ ಮಾಡಿಲ್ಲ. ಇಲ್ಲೇ ಅವ್ರಿಗೆ ಧನ್ಯವಾದನ ಅರ್ಪಣೆ ಮಾಡ್ಬೇಕು. ಎಲ್ಲಿ MKNMಡಿಯಲ್ಲಿ ಏನೂ ಮಾಡಿಲ್ಲ ಅವರು. ಅದಕ್ಕೆ ಗೋಕಾಕ್ ಪರಿಸ್ಥಿತಿ ಏನಿದೆ, ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟೇ ಕಾರಣ ಅಂತ ಹೇಳ್ಬೋದು. ಇವರೇ ರಕ್ಷಕರು. ಈಗ ನಮಗೆ ಉತ್ತರ ಕೊಡಬೇಕು. ನೀವು ಯಾಕೆ ಅಲ್ಲಿ ಹೋದ್ರಿ? ಸತ್ಕಾರ ಯಾಕೆ ಮಾಡ್ಲಿಕ್ಕೆ ಹೋದ್ರಿ? ಅದು ಹೇಳ್ಬೇಕಾಗಿದೆ. ಅದು ಆ್ಯಕ್ಷನ್ ಆಗಬೇಕು ಇವ್ರ ಮೇಲೆ. ಸಾಗರ್ ಕೊಲ್ಕರ್ ಅವರೇ ಧನ್ಯವಾದಗಳು. ಶುಭೋದಯ ಸರ್, ಶುಭೋದಯ. ನೀವೇನೋ ಸ್ವಲ್ಪ ಸಹಾಯ ಮಾಡ್ತೀರಿ ಮಾಡ್ರಿ. ಇವ್ರು ನೋಡಕ್ಯಾರ, ಇವ್ರು ಹೆಂಗೈತ್ಲ, ಇವ್ರು ಬಟ್ಟೆನ ಬಿಸ್ತಾನೆ. ಯಾರೇ ಇರಲಿ, ಸಂವಿಧಾನ ಮುಂದೆ ಯಾರು ದೊಡ್ಡವರು? ದುಡ್ಡೇ ದೊಡ್ಡಪ್ಪ ಅಂತ ತಿಳ್ಕೊಂಡಾರೆ. ವಿದ್ಯೆ ಅದರಪ್ಪ. ನಾವು ಅದನ್ನು ತೋರಿಸ್ತೇವೆ. ಇಲ್ಲಿವರೆಗೆ ನಾವು ಸೈಲೆಂಟ್ ಯಾಕಿದ್ದು, ವೈಲೆಂಟ್ ಯಾಕೆ ಆಗಿರಲಿಲ್ಲ ಅಂತಂದರೆ ನಮಗೆ ದುಡ್ಡಿನ ಕೊರತೆ ಇತ್ತು, ನಮಗೆ ಹಣಕಾಸಿನ ಕೊರತೆ ಇತ್ತು, ಬೆಂಬಲಿಗರಿರಲಿಲ್ಲ. ಈಗ ಸಾಕಷ್ಟು ಫಾಲೋವರ್ಸ್, ಸಾಕಷ್ಟು ಬೆಂಬಲಿಗರು. ನಾ ಸರ್ ಅದನ್ನು ಕೊಡ್ತೇನೆ, ನಾ ಸರ್ ನಿಂಗೆ ಕೋಟ್ ಕೊಡ್ತೇನೆ ಸರ್, 1 ಕೋಟ್ ಹಾಕಾತೀರಿ, ಒಳಗೆ ಹರಿದ ಬನಿಯನ್ ಐತೆ, ತೋರಿಸ್ಬೇಡ್ರಿ, ಅದನ್ನು ಅಪಮಾನ ಆಗ್ತೈತಿ. ಅದನ್ನು ನಾವು ಯಾರಿಗೂ ಹೆದರಿಲ್ಲ ಅನ್ನೋ ಸ್ಪಷ್ಟವಾಗಿ SP ಅವ್ರಿಗೆ ಹೇಳ್ತೇವೆ, ಡಿಪಾರ್ಟ್ಮೆಂಟ್ಗೆ ಹೇಳ್ತೇವೆ, ರಾಜಕಾರಣಿಗೆ ಹೇಳ್ತೇವೆ, MLA ಹೇಳ್ತೇವೆ, MP ಹೇಳ್ತೇವೆ. ನಾವು ಎಲ್ ಪರ ಅಲ್ಲ, ಜೆ ಪರ ಅಲ್ಲ, ನಾವಿರೋದು ಜನಪರ ಎಂದು ತಿಳ್ಕೊಬೇಕು. ಸಂತೋಷ್ ದಾನಪ್ಪಗಳವರೇ ನಮಸ್ಕಾರ. ಸುಧೀರ್ ಉಪಾಧ್ಯಾಯ ನಮಸ್ಕಾರ. ಬ್ರಿಂಗ್ ದ ಮೌನ್ ಕ್ಯಾಮರಾ. ಇಲ್ಲ ಸರ್, ಈಗ ನಾವು ಗಂಭೀರ ವಿಷಯಕ್ಕೆ ಹೋಗೋಣ. ಸತೀಶ್ ಜಾರಕಿಹೊಳಿ ಮಗ ಯಾರು? ಅವ್ನು ಜಿಲ್ಲಾ ಪಂಚಾಯತ್ ಸದಸ್ಯನಾ ಅಥವಾ ಅಧ್ಯಕ್ಷನಾ? ಏನು ಯಾಕೆ ಹೋದ್ರಲ್ಲಿ? ಇದಕ್ಕೆ ಉತ್ತರ ಯಾರು ಕೊಡೋರು? ಡಿಪಾರ್ಟ್ಮೆಂಟ್ದವ್ರು ಕೊಡಬೇಕು, SP ಅವ್ರು ಕೊಡಬೇಕು, DGP ಕೊಡಬೇಕು, IGP ಕೊಡಬೇಕು. ತರಿಸ್ರಿ ಫುಟೇಜ್, ಎಲ್ಲರ ಮೇಲೆ ನೋಟಿಸ್ ಜಾರಿ ಮಾಡಿರಿ. ಖಾಕಿ ಪಡೆ ಇರೋದು ಎದಕ್ಕನ? ಬಡವರ ಮೇಲೆ ರಕ್ಷಣೆ ಮಾಡಲಿಕ್ಕಿದೆ. ಎಷ್ಟು ರಕ್ಷಣೆ ಕೊಡಿದ್ರೆ ಇಲ್ಲಿ? ಎಷ್ಟು 7 PCR ಆಗಿವೆ ಗೋಕಾಕದಲ್ಲಿ? ಸುಮ್ಮನೆ ಏನು ಅಂದಿಲ್ಲ ವಿಂದಿಲ್ಲ. 7 PCR ಯಾರ ಕುಮ್ಮಕ್ಕದಿಂದ ಆಗ್ತಾ ಇವೆ? ದಲಿತ ಮುಖಂಡರು ಕೂಡ ಇದನ್ನು ಗಮನಿಸಬೇಕು. ಕಾಲು ಚಕ್ರ ಇದೆ ಅದು. ಚಕಣ ಒಂದು ಪೀರಿಯಡ್ ಇತ್ತು, ವೇಲ್ ಪಾಟೀಲ್ ಒಂದು ಪೀರಿಯಡ್ ಇತ್ತು, ಉಮೇಶ್ ಕತ್ತಿ ಅವ್ರೊಂದು ಪೀರಿಯಡ್ ಇತ್ತು. ಅದಕ್ಕಿಂತ ಹಿಂದೆ ಎಷ್ಟೋ ಜನ ಆಗಿ ಹೋಗಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಪೀರಿಯಡ್ ಇದೆ. ಇರಲಿ, ಬೇಡ ಅಂತಂದರು, ಅವ್ರು ಸತ್ಕಾರ ಮಾಡ್ರಿ ಬೇಡ ಅಂದರು. ಮನೆಯಲ್ಲಿ ಹೋಗಿ ಡ್ರೆಸ್ ಕಳೆದು ಅಲ್ಲಿ ಹೋಗಿ ಸತ್ಕಾರ ಮಾಡಲ್ಲ. ಯಾಕಂದ್ರೆ ಮಿನಿಟ್ ತಂದಿರಿ ನೀವು. ಮಹಂತೇಶ್ ಗೋಕಾಕ್ ಅವರ ಧನ್ಯವಾದಗಳು. ಮಿನಿಟ್ ತಂದಿರಲ್ಲ ನೀವು. ಮೊದಲ ರಾಮಕೃಷ್ಣ ಹೆಗಡೆ ಅವ್ರು ಬಂದಾಗ ಮಿನಿಟ್ ಚಾಲು ಮಾಡ್ರು. ಅದಕ್ಕಿಂತ ಮೊದಲು ಮಿನಿಟ್ ಇರಲಿಲ್ಲ. 1952ರಿಂದ 1983 ಮಿನಿಟ್ ಇರಲಿಲ್ಲ. ಮಿನಿಟ್ ಅಂದರೆ ಇವ್ರಿಗೆ ಆಯಾ ಪೊಲಿಟಿಷಿಯನ್ ಕೊಡೋಕೆ ಪರ್ಮಿಷನ್ ಇವ್ರದ್ದು MLAಗಳು. ಅವು ಏನು ಗೊತ್ತಿರಲಿಲ್ಲ ಪಾಪ, ಎಲ್ಲ ಸಜ್ಜನ ರಾಜಕಾರಣದ್ದು. ರಾಮಕೃಷ್ಣ ಹೆಗಡೆ ಅವ್ರು ಬಂದರು, ಸಣ್ಣಂಗೆ ಚಾಲು ಆಯ್ತು. ಏನೋ ಮಿನಿಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ತೊಗೊಂಡು ಇವತ್ತು ವಿಷಯ ಬೇರೆ ಬೇಡ ಮಿನಿಟ್ ಬಂತಲ್ಲಿ. ಅವಾಗ ಮಿನಿಟದಲ್ಲಿ ಏನಾಯ್ತು, ಸಣ್ಣಂಗೆ ಇವರು ಮಿನಿಟ್ ಚಾಲು ಮಾಡಿದರು. ಅವಾಗ ಆಯಿತು, ಲೆಟ್ರ್ ತೊಗೊಂಬರ್ರಿ, ಯಾವ ಸ್ಟೇಷನ್ ಬೇಕಂತ ಕೊಡಕ್ಕೆ ಶುರು ಮಾಡಿದ್ರು. ನಂತರ ಕೆಲವೊಂದು ದಿವಸ ವರ್ಷವಾತ್ಲ. ಅವಾಗೇನಾಯ್ತು, 90ರವರೆಗೆ ಸ್ವಲ್ಪ ರೊಕ್ಕ ಚಾಲು ಆಯ್ತು. ಅಂದರೆ ಯಾವುದೋ ಆದಾಯ ಪೊಲಿಟಿಷಿಯನ್ ಯಾವರ್ತಲ್ಲ, ಅದಕ್ಕೆ ಮಿನಿಟ್ ಕೊಡಕ್ಕೆ ಶುರು ಮಾಡ್ರು. ಅವ್ರಿಗೆ ಗೊತ್ತಿರಲಿಲ್ಲ MLAಗಳಿಗೆ ಇವ್ರು ಯಾಕೆ ಅದಷ್ಟು ಸ್ಟೇಷನ್ ಕೇಳ್ತಾರೆ ಅಂತ ವಿಚಾರ ಮಾಡಿದ್ರು ಅವರು. ಆಗ ಸಚಿನ್ ತಲ್ಲೂರು ಧನ್ಯವಾದಗಳು. ನಮಸ್ಕಾರ ಕಾಕ, ನಮಸ್ಕಾರಪ್ಪ.
ಅದಕ್ಕೆ ಮಿನಿಟ್ ಚಾಲು ಮಾಡಿದರು 90ರವರೆಗೆ. 90ರ ದಶಕದ ನಂತರ ಈ ಮಿನಿಟ್ ಚಾಲು ಆಯ್ತು. ರೊಕ್ಕ ಕೊಡೋದು ಯಾವ ಆದಾಯ ಪೊಲಿಟಿಷಿಯನ್ ಇಲ್ಲಿ ಪಪ್ಪ ಇಟ್ಟ, ಚಾರ್ಲಿ ಇಟ್ಟ, ಡೆಲ್ಟಾ ಇಟ್ಟ, ಮೈಕ್ 1 ಇಟ್ಟ, ಮೈಕ್ 2 ಇಟ್ಟ. ಅಂದ್ರೆ ಪಪ್ಪ, ಚಾರ್ಲಿ, ಡೆಲ್ಟಾ ಅಂದ್ರೆ PSI, CPI, DSP, ಮೈಕ್ 1, ಮೈಕ್ 2. ನಾವು ಪೊಲೀಸರ ವಿರುದ್ಧ ಅಲ್ಲ, ಅದನ್ನು ಮೊದಲು ತಿಳ್ಕೊಬೇಕು. ಪೊಲೀಸ್ ಡಿಪಾರ್ಟ್ಮೆಂಟು ನೀವು ಯಾಕೆ ಅಲ್ಲಿ ಹೋದ್ರೆ ಅಂತ ಅದು ಅಷ್ಟೇ ಉತ್ತರ ಕೊಡ್ಬೇಕು, ಸಾರ್ವಜನಿಕ ಕೊಡ್ಬೇಕು. ಬಾರಿ ನೋಡ್ಕೊಂಡೇನು ನಿಮ್ದೇನು ನಾಟಕ ನೋಡಕ್ಕೆ ಬಂದೇವೆ ನಾವು? ಜನರ ದುಡ್ಡು ಅದು. ಕಮ್ತೆ ದಯಾನಂದ್ ಕಮ್ತೆ ಅವರು, DK ಧನ್ಯವಾದಗಳು. ಯಾಕೆ ಡಿಪಾರ್ಟ್ಮೆಂಟ್ ಇರೋದು ಅದಕ್ಕೆ ಸೇವೆ ಮಾಡ್ಲಿಕ್ಕೆ, ಹೌದಾ? ಎಷ್ಟು ಸೇವೆ ಮಾಡತ್ತೀರಿ, ಎಷ್ಟು ಮೇವ ತಿನ್ನತ್ತೀರಿ? ಇವ್ರು ಅಂತ ಹೇಳ್ತಿಲ್ಲ. ಕರ್ನಾಟಕದ ಪೊಲೀಸರಿಗೆ ಇಂಥ ಘಟನೆಗಳು ಆಗಬಾರ್ದು ಇನ್ನು ಮುಂದೆ. ಮಂತ್ರಿ ಇದ್ರೆ ಮಾಡಲಿ, ಯಾಕಂದ್ರೆ ಏನೋ ಒಂದು ಪ್ರೋಟೋಕಾಲ್ ಪ್ರಕಾರ ಏನೋ ಇರ್ತೈತೆ ಅಂತ ನಮಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಕೈ ಮಾಡಿದ್ರು. ಏನು BJP ಅವರು ಏನು ಗೊಂದಲ ಎಬ್ಸಿರಿ. ಈಗ BJP ದವ್ರು ಯಾಕೆ ಗಪ್ ಕುಡ್ಡೀರಿ ನೀವು? ಇಷ್ಟೆಲ್ಲ ನಡೆಯುವಂಥ ಹೊತ್ತಿನಲ್ಲಿ ನಿಮ್ದೆಲ್ಲಿ RSO ಎಲ್ಲಿದ್ದೀರಿ ನೀವು? ವಿರೋಧ ಪಕ್ಷ ಎಲ್ಲಿದೆ? ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೆ ಅಂದ್ರೆ ಹೇಳ್ತಾರೆ ಅಷ್ಟ. ಅಪ್ಪು ನಾಯ್ಕರೇ ಧನ್ಯವಾದಗಳು. ನಾವು ಜೆ ಪರವಲ್ಲ, ಎಲ್ ಪರವಲ್ಲ, ಪೊಲೀಸ್ ಪರ, ಡಿಪಾರ್ಟ್ಮೆಂಟ್ ಪರವಲ್ಲ, ಏನಿಲ್ಲ. ನಾವು ಧ್ವನಿ ಎಲ್ಲರ ಪರವಾಗಿ ಧ್ವನಿ ಎತ್ತವರು. ಏನು ಮಾಡೋರ್ದ್ರಿ? ಏನು ಮಾಡೋರು ಏನಿದ್ರಿ? ಮೊದಲು ಅದನ್ನು ಹೇಳ್ರಿ. ಧ್ವನಿ ಎಲ್ಲರ ಪರವಾಗಿ ನಾವು ಧ್ವನಿ ಎತ್ತವ್ರನ್ನ, ಅದನ್ನೇನು ಪ್ರಶ್ನೆನೇ ಇಲ್ಲ. ಅಂತರ ವೈಫೈ ಒಂದು ಸಿಗ್ತದೆ ಮುಗಿದು ಹೋಗ್ತೀವಿ. ಇವ್ರ ಕತೆ 4 ತಾಸು ಕೊಡ್ತೇವೆ, ಇವ್ರ ಹುಳುಕೆಲ್ಲ ತೆಗಿತೇವೆ, ಮುಗಿದು ಹೋಗ್ತಿಲ್ಲ. ಕತೆನೇ ಮುಗಿತೀವಿ ಇವ್ರದ. 18 ಮಂದಿ ಶಾಸಕರಾಗಲಿ, ಮಂತ್ರಿಗಳಾಗಲಿ, ಯಾರನ್ನ MLA ಮಾಡಬೇಕು, ಯಾರನ್ನ ಕೆಡಬೇಕಂತ ನಮ್ಗೆ ಗೊತ್ತಿದೆ. 2028 ಬರಲ್ಲ. ನಾವು ಸೈಲೆಂಟ್ ಇದ್ದು, ಏನೋ ಸ್ವಲ್ಪ ಟಿಕ್ಟಾಕ್ದಲ್ಲಿ ಒಂದು 2 ಲಕ್ಷ ಫಾಲೋವರ್ ಇದ್ರು. ಅವಾಗೇನು ರೊಕ್ಕ ಬರಲಿಲ್ಲ, ಏನಿಲ್ಲ. ಸುಮ್ಮ ಹಂಗೆ ಊರುಗಳನ್ನ ಚಿಪ್ಪಾಡಿ ಸುಟ್ಟಂಗೆ ನಮ್ಮನ್ನ ದೊಡ್ಡ ಮನುಷ್ಯರು ಮಾಡಿದ್ರು. ಸರ್ ಹೇಳಿದ್ರಿ ಸತ್ಕಾರ ಮಾಡಬೇಕು, ಆ ಸತ್ಕಾರ ಮಾಡ್ಬೇಕಂತ. ಯಾವಾಗ ನಮ್ಮ ಮೇಲೆ ಶ್ರೀರಾಮ್ ಸೇನೆ, ಮುತಾಲಿಕ್ ದೇಸಾಯಿ ಗ್ಯಾಂಗ್ ಏನು ಹಲ್ಲೆ ಮಾಡಿತು, ಹಲ್ಲೆ ಅಂದ್ರೆ ಏನು ಪಾಪ ಮಾಡಿರಲಿಲ್ಲ, 2 ಕಪಾಳಿ ಹೊಡೆದಿದ್ರು ಅಷ್ಟೇ. ಅದನ್ನ ವೈರಲ್ ಮಾಡತ್ತಾರ ಮಕ್ಕಳವರು, ಇನ್ನೂ ವೈರಲ್ ಮಾಡತ್ತಾರ. ಯಾರು ಮಾಡತ್ತಾರ? ಶ್ರೀರಾಮ್ ಸೇನೆದವ್ರು ಮಾಡತ್ತಾರಲ್ಲ, ಮತ್ತೆ ಯಾರು ಮಾಡೋರು? BJP ಅವ್ರು ಮಾಡತ್ತಾರ, ಮತ್ತೆ ಯಾರು ಮಾಡೋರು? ಈಗ BJP ಅವ್ರು ಕೇಳ್ತೆ, ನೀವು ಸತ್ಕಾರ ಸಮಾರಂಭದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿತ್ತು, ನೀವು ನೋಡಿದಿರಿ. ನೀವು ಯಾಕೆ ಅದು ಖಂಡನೆ ಮಾಡಲಿಲ್ಲ? ಚಳಿಗಾಲ ಅಧಿವೇಶನದಲ್ಲಿ ಇದು ಬರೋದನ, ಇದು ವಿಷಯ ಬರೋದನ, ಕಾನೂನು ಸುವ್ಯವಸ್ಥೆ ಬರೋದನ. ಜಗದೀಶ್ ಶೆಟ್ಟರ್ ಅವ್ರು ಹೇಳ್ತಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮತ್ತೆ ಇದಕ್ಕೆ ಯಾಕೆ ನೀವು ಬಾಯ್ತಿರ್ಲಿಲ್ಲ? BJP MLAಗಳು ನೀವು ಯಾಕೆ ಗಪ್ ಕುದ್ದಿರಿ? ಕಾಂಗ್ರೆಸ್ ಅವ್ರು ಆಯ್ತು, BJP ಅವ್ರು ನೀವು ಯಾಕೆ ಗಪ್ ಕುದ್ದಿರಿ? ಅನಸಬ್ದಲ್ಲಿ ನೀವು ಯಾಕೆ ಗಪ್ ಕುದ್ದಿರಿ? ಮೇಲಾಪಿ ಕುಸ್ತೆ. BJP ಎಷ್ಟು ಶಾಸಕರಿದ್ದಾರೆ? ನೀವೇನು ಮಾಡತ್ತೀರಿ? ಅವ್ರು ಇರಲಿ, ಅವ್ರು 11 ಮಂದಿ ಅದಾರ, ಬಲ ಹೆಚ್ಚಿದೆ. ರಾಹುಲ್ ಜಾರಕಿಹೊಳಿ ಕಾರ್ಯಕ್ರಮ, ನೀವು ಖಾಸಗಿ ಕಾರ್ಯಕ್ರಮ ಯಾಕೆ ಹೋದ್ರಿ? ಅದು ಡ್ರೆಸ್ ಮೇಲೆ ಅದು ಉತ್ತರ ಕೊಡಬೇಕು. ಅವ್ರ ಮೇಲೆ ನೋಟಿಸ್ ತೆಗೀರಿ. ನೋಟಿಸ್ ತೆಗೆದ್ರೆ ಅದು ಗೊತ್ತಾಗೋದು. ಸಾಗರ್ ಕೊಲ್ಕರ್ ಬ್ರಿಂಗ್ ದ್ಯಾಮ್ ಅವನ ಕ್ಯಾಮರಾ ಅಲ್ಲ, ನಮಗೆ ಬರೋದಿಲ್ಲ ಅದು. ಬ್ರಿಂಗ್ ದ್ಯಾಮ್ ಅವನ ಕ್ಯಾಮರಾ ಬರೋದಿಲ್ಲ. ಭಾಳ ಸಲ ನಾವು ಹೇಳಿದ್ದೇವೆ, ಸಾರಿ. ಅದಕ್ಕೆ ಮುಂದುವರ್ಸೋಣ, ಈ ವಿಡಿಯೋ ಮುಂದುವರ್ಸೋಣ. ಇನ್ನು ಮುಂದೆ ಆಗಬಾರ್ದು ಬೆಳಗಾವಿ ಜಿಲ್ಲೆಯಲ್ಲಿ. ಅವ್ರ ಮಂತ್ರಿ ಅದನ್ನು ಆಗಬಾರ್ದು, ಮತ್ತು ಮುಖ್ಯಮಂತ್ರಿ ಅದನ್ನು ಆಗಬಾರ್ದು. ಅದು ಪ್ರೋಟೋಕಾಲ್ ಇರಲ್ಲ. ನಾರಾಯಣ್ ಬರ್ಮನ್ ಹೇಳ್ತಾರೆ, ಪೊಲೀಸಿಗೆ ಗೌರವ ಕೊಡೋದನ್ನ ನಾವು ಗೌರವಿಸೋದಿಲ್ಲ ಅಂತ. ನಂಬರ್ ಹಚ್ಚಿ ನೀವು ಮಾಡಿದ್ರಿ, ಫೋಟೋ ತಕೊಂಡ್ರಿ, ಸೆಲ್ಫಿ ತಕೊಂಡ್ರಿ, ಬೇಡ ಅನ್ನಂಗಿಲ್ಲ. ಅದು ಪ್ರೋಟೋಕಾಲ್ ಬರಂಗೇನ ಇಲ್ಲಲ್ಲ. ಎಲ್ಲಿ ಬರ್ತೈತಿ? ಯಾರು ಹೇಳ್ತಾರೆ? ಗೋಕಾಕದಲ್ಲಿ ಏನು ನಡೀತಿದೆ? ರಿಪಬ್ಲಿಕ್ ಗೋಕಾಕ್, ಅಲ್ಲಿ ಗುಂಡಾಗಿರಿ, ದಾದಾಗಿರಿ, ಏನೋ ಒಂದು ಜಮೀನು ಖರೀದಿ ಮಾಡ್ಬೇಕಾದ್ರೆ ಇವ್ರದೆಲ್ಲ ಕೇಳ್ಬೇಕಂತ. ಸಬ್ ರಿಜಿಸ್ಟರ್ 5 ಎಕರೆ ಮೇಲೆ ಇತ್ತಂದ್ರೆ, 2 ಎಕರೆ ಇತ್ತಂದ್ರೆ ಇವ್ರ ಗಮನಕ್ಕೆ ತರ್ಬೇಕಂತ. ಅಂದ್ರೆ ಇವರ ಕಬಳಸವ್ರು. ಯಾರು ಕಬಳಸಾರಿ? ಎಲ್ಲರಿಗೂ ಗೊತ್ತಿದೆ. ಯಾರಿಗೆ ಗೊತ್ತಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಮಂತೇಶ್ ಕೋಲ್ಕಾರ ಧನ್ಯವಾದಗಳು. ಅದಕ್ಕೆ ಸಾವಿರಾರು ಜನ ಈಗ ನೋಡಾತಿತ್ತಂದ್ರೆ, ನಾವು ಸಾವಿರಾರು ಲಕ್ಷ ಗರ್ದಿ ಗಮ್ಮತ್ಗತ್ಲೆ ಬರ್ರಿ ಲೈವ್ ಬರತ್ತಾನೆ, ಬರ್ರಿ ಅಂತ ಕರೆಯಂಗಿಲ್ಲ ನಾವು. ಬರ್ರಿ ಅಂದ್ರೆ ಗರ್ದಿ ಗಮ್ಮತ್ ಅದ. ಜಾತ್ರೆಗೆ ಬರ್ರಿ ಅಂತ ಡಬ್ಬಿ ಬೆಳಿತಿದ್ರ, ಪಟ್ ಬಳಿತಿದ್ರ, ₹1 ಕಾಯಿನ್ ಹಾಕ್ತಿದ್ರ, ಅವನ್ 4 ಪಿಕ್ಚರ್ಗಳು ಬಿಡ್ತಿದ್ದ. ಅಟ್ ನೋಡೋದು ಗರ್ದಿ ಗಮ್ಮತ್ ನೋಡಿ ಹೋಗೋದು. ನಮ್ದು ಗರ್ದಿ ಗಮ್ಮತ್ ಅಲ್ಲ, ನಾವು ನೋಡೋರಲ್ಲ, ತೋರ್ಸೋರಲ್ಲ. ಹಿಂಗೆ ನಡೆದೈತೆ ಅಂತ ಜನರಿಗೆ ಹೇಳೋರು, ಅವೇರ್ನೆಸ್ ಮಾಡೋರು. ಪ್ರಜಾಪ್ರಭುತ್ವದ ಗಟ್ಟಿಗೊಳಿಸಲಿಕ್ಕೆ ಏನು ಮತದಾರ ಏನು ದುಡ್ಡು ತೆಗೆದುಕೊಳ್ತಾರೆ, ಅಲ್ಲಿಂದ ಪ್ರಜಾಪ್ರಭುತ್ವ ಹಾಳಾಗಿದೆ. ಜನಾರ್ದನ್ ರೆಡ್ಡಿ ಬಂದರು, BSY ಮುಖ್ಯಮಂತ್ರಿ ಮಾಡಿದ್ರು. ಅದು 100 ಕೋಟಿ ತೆಗೆದಿಟ್ಟಿದ್ರು ಅವ್ರನ್ನ ಜೈಲಿಗೆ ಹಾಕಿರೋರು.
ಅಲ್ಲಿಂದ ಭ್ರಷ್ಟಾಚಾರ ಚಾಲು ಆಯಿತು. ಬೆಳಗಾವಿ ಗ್ರಾಮೀಣದಲ್ಲಿ ಸಂಜೆ ಪಟ್ಟಣ ನಿಂತಿದ್ರು. ಅವ್ರು ಆರಿಸಿ ಬರ್ಲಿಕ್ಕೆ ಕಾರಣ ಏನು? 2 ಕೋಟಿ ರೂಪಾಯಿ ಹಂಚಿರೋರು ಎಲ್ಲಿ? ಬೆಳಗಾವಿ ಬಂದು ಸಂಕಮಠ ಎಲ್ಲ ಕೂತು ಅವ್ರ ಮಂದಿ ಆಯಾ ಕ್ಷೇತ್ರ ಲೀಡರ್ ಕರ್ಸೋದು ಹಂಚೋದು ಅದನ್ನು ಮಾಡಿದ್ರು ಅವರು. ಶ್ರೀಶೈಲ್ ಮಠಪತಿ ಧನ್ಯವಾದಗಳು ಸರ್. ಅದಕ್ಕೆ ನೀವು ಅವೇರ್ನೆಸ್ ಆಗ್ಬೇಕಲ್ಲ. ಬರೀ KRS ಪಕ್ಷದವ್ರು ಅಷ್ಟೇ ಅಲ್ಲ, ರವಿಕೃಷ್ಣ ರೆಡ್ಡಿ ಎಷ್ಟು ಕೆಲಸ ಮಾಡತ್ತಾರೆ. ಡೈರೆಕ್ಟಾಗಿ ಲೈವ್ ತೊಗೊಂಡು ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿ ಏನು ಮಾಡತ್ತಾರೆ, ಏನು ಮಾಡ್ತೀರಿ, ಏನು ಸಾರಿ ರೀ, ಏನು ಸಾರಿ ಕೇಳ್ತಾರೆ. ಕೇಳೋರಿಲ್ಲ ಹೇಳೋರಿಲ್ಲ, ಯಾರಿಗಿಲ್ಲ. ಇವ್ರದ ಕಾನೂನ ಇವ್ರದೇ ಅಲ್ಲ. ಒಬ್ಬನ ಆ ಕಂಕ್ಲಿ PSI ಒಂದು ಲೆಟರ್ ಬರೆದಿದ್ದೆ. ಏನಂತ? ಸರ್ ಇಂತಿಂತ ನಮ್ಮ ಮಗಳಿಗೆ ಮೋಸ ಮಾಡಿದರೆ, ಅವನು 1 ಹೆಣ್ಣು ತೋರಿಸು 108 ಹೆಣ್ಣು ತೋರಿಸಿ ದುಡ್ಡು ಹೊಡೆದಿದ್ದಾನೆ, ಇವನ್ ಕೆಲಸ ಇಲ್ಲೈತಿ, ಅವನು ಅರೆಸ್ಟ್ ಮಾಡ್ರಿ ಅಂತಂದಾಗ ನೀವು FIR ಬಂದು ಸಹಿ ಮಾಡ್ರಂತ. ನಾ ಅಲ್ಲಿ ಹೋಗ್ಬೇಕಂತ ರೂಲ್ಸ್ ಇದೆ, ಇಲ್ಲಂತಲ್ಲ, ರೂಲ್ಸ್ ಇದೆ. ಶುಭೋದಯ ಸರ್, ಶುಭೋದಯ. ಕೆಂಪಯ್ಯ ಪೂಜಾರಿ ಅವರು ಶುಭೋದಯ. ಅಂದ್ರೆ ನನ್ನ ಅಂಥವ್ರಿಗೇನ FIR ಮಾಡಲಿಲ್ಲ ಅವರು. ಅಂದ್ರೆ ಅಲ್ಲಿ ಹೋಗಿ ಸಿಗ್ನೆ ಅವ್ರೇನು ತಪ್ಪ ಏನೋ ಹೇಳಿಲ್ಲ. DSPಗೂ ಹೇಳಿದ್ದು, ದೊಡ್ಡ ಯಾರೋ ಇದಾರಲ್ಲ DSP ಚಿಕ್ಕೋಡಿಗೆ, ಅವ್ರಿಗೆ ಹೇಳಿದ್ದು, ಅವರು PSI ಹೇಳಿದ್ರು. ಆಯಿತು ಕಂಪ್ಲೇಂಟ್ ಕೊಟ್ಟು, ನಿಮ್ಮ ಕಂಪ್ಲೇಂಟ್ ನಾವು ಓದಾಕನ ಬರಲಿಲ್ಲ ಅಂತ ಅಂದ್ರೆ ಅವರು. ದೊಡ್ಡದಿತ್ತದು ನಮ್ಮ ಭಾಷೆಯಲ್ಲಿ ಇತ್ತು, ಉತ್ತರ ಕರ್ನಾಟಕ. ಅವರೆಲ್ಲಿ ಒಂದು ದೂರಿಂದ ಬಂದಿರಕಂತೆ. ಅಂಕ್ಲಿ ಪೊಲೀಸ್ ಸ್ಟೇಷನ್ ಅಂದ್ರೆ ಪ್ರಭಾಕರ್ ಕೋರೆ ಅವ್ರದ್ದು ಶಿತೋಳಿ ಅಂಕ್ಲಿ. ನಾವು ಈಗ ಶಿತೋಳಿ ಅಂಕ್ಲಿ ಮಾಡ್ತೀವಿ, ಪ್ರಭಾಕರ್ ಕೋರೆ ಅಂಕ್ಲಿ ಅನ್ನತ್ತಾರ. ಪಾಪ ಇತಿಹಾಸವನ್ನ ಮತ್ತು ತಿರ್ಸವ್ರಲ್ಲ ಅಂತ ಮೋದಿ ಮತ್ತು ಗ್ಯಾಂಗ್ ಅವರು ತಿರ್ಸವ್ರನ್ನ ತಿರ್ಸಲಿ, ನಾವು ಶಿತೋಳಿ ಅಂಕ್ಲಿನ ಅನ್ನೋರು ಅಲ್ಲಿ. ಅಂದ್ರೆ ಇಂಥವ್ರಿಗೆ ಕಡಿವಾಣ ಹಾಕೋದ್ರಿಂದ ಏನೈತಿ, ಅವು ಕರೆಕ್ಟ್ ಏನು ತೋರಿಸ್ತಾರ. ಇನ್ನೊಬ್ಬ ಏಜೆಂಟ್ ಅನ್ಸ್ತಾನ, ಹೌದಪ್ಪ ಮತ್ತು ಯಾವ್ದಾರ ಮೇಲೆ ಕೇಸ್ ಆಗಿತ್ತು, ಅದಕ್ಕೆ ಅದಕ್ಕೆ ಹಿಂದೆ ಸೇರಿದಾರ ಅಂದ್ರೆ ಮೋಸನೇ ಮಾಡಂಗಿಲ್ಲಲ್ಲ ಈ ಏಜೆಂಟ್ಗಳು. ಹಳ್ಳಿಯಾಗ ಏಜೆಂಟ್ ಬಂದು ಏನು ತೋರಿಸ್ತಾರ, 2,000 ಕೊಡ್ರಿ, 1,000 ಕೊಡ್ರಿ, 500 ಕೊಡ್ರಿ, ಇಲ್ಲಿ ತಗೋತಾರೆ, ಹೆಣ್ಣು ಕಡೆ ತಗೋತಾರೆ, ಮತ್ತೊಂದು ಕಡೆ ತೋರಿಸಿ ಬಿಡ್ತಾರೆ. ಚಂದ್ರು ತಳವಾರೆ ಧನ್ಯವಾದಗಳು. ನಮ್ದು ಇಂಟರ್ನೆಟ್ ಸ್ಲೋ ಆಗತೈತೆ, ಇಲ್ಲಾಂದ್ರೆ ಇವ್ರನ್ನ ಏನು ಮಾಡ್ಬೇಕೆಲ್ಲ ಗೊತ್ತೈತೆ ನಮಗೆ. ಕಾನೂನು ಪ್ರಕಾರ ಇದ್ದವ್ರು ನಾವು ಸೆಲ್ಯೂಟ್. ಬರಮನೆಯವರು ಅದನ್ನೇ ಹೇಳ್ತಾರೆ, ರೆಸ್ಪೆಕ್ಟ್, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಗೋ ಅಹೆಡ್ ಅಂತಾರೆ. ಮತ್ತು PSIಗೂ ಅಷ್ಟೇ ಕಿಮ್ಮತ್ತು ಕೊಡ್ತಾರೆ, CPI ಕೊಡ್ತಾರೆ, DSPಗೂ ಅಷ್ಟೇ ಕೊಡ್ತಾರೆ. ಯಾರು ಬರ್ತಾರೆ ಅವ್ರಿಗೆ ಅಷ್ಟೇ, ಸಾರ್ವಜನಿಕ ಬಂದರೆ ಅಷ್ಟೇ ಕೊಡ್ತಾರೆ. ಕರೆ ಸಾರ್ವಜನಿಕ ಭೇಟಿ ಆಗಿ ಸ್ವಲ್ಪ ತೊಂದರೆ ಮಾಡ್ತಾರೆ, ನಿಲ್ಸಾತಾರೆ. ಯಾವ VIP ಕೇಸ್ ಇತ್ತ ಪಟ್ನ ಬಂದು ಹೊಂಟಿದಾರೆ ಅವ್ರು, ನೇರವಾಗಿ ಬಂದು ನೇರವಾಗಿ ಹೋಗೋದು. ಆ ಡಿಪಾರ್ಟ್ಮೆಂಟ್ ಇದ್ರೂ ಸೈಡ್ ಕುಣಿಸ್ತಾರೆ ಅವ್ರು, ನಮ್ಮನ್ನು ಮಾತಾಡಿಸಿ ಕಳಿಸ್ತಾರೆ. ನಮ್ಮದೇ ಈಗ ಬರಮನೆಯವ್ರದ್ದು ಏನು ಉಳ್ದಿಲ್ಲ ಈಗ. ಎಲ್ಲ ನಾವು ಅವರು ಎಲ್ಲ ಏನಂತಾರ ತೂ ಪಿ ಬಿಡ್ತಾರಲ್ಲ, ಬಿಟ್ಟಿದ್ದೇವೆ ನಾವು. ಯಾಕಂದ್ರೆ ಒಂದು ಪ್ರಕರಣದಲ್ಲಿ ಅವರಿಗೆ ನಮ್ಗೆ ಜಗಳ ಆಯ್ತು. ಜಗಳ ಅಂದರೆ ಏನಿಲ್ಲ, ಒಂದು ವಿಡಿಯೋ ಡಿಲೀಟ್ ಮಾಡಂದ್ರೆ ನಾ ಡಿಲೀಟ್ ಮಾಡಾಗಿಲ್ಲ ಅಂತಂದೆ. ಸ್ವಲ್ಪ ಏನಾರ ಕೊಡ್ರ ಅಂತ ಕೇಳಿದ. ನಾವೇನು ಕೊಡೋದು, ನಮಗೆ ಅವ್ನು ಸಂಬಂಧ ಇಲ್ಲ ಅಂತ. ಮತ್ತು ಸಂಬಂಧ ಇಲ್ಲ ಅಂದ್ರೆ ಡಿಲೀಟ್ ಯಾಕೆ ಮಾಡಂದ್ರಿ? ಸಂಬಂಧ ಇಲ್ಲ ಅಂದ್ರೆ ವಿಕ್ರಮ್ಪುರ ಅಲ್ಲ ಡಿಲೀಟ್ ಯಾಕೆ ಮಾಡಂದ್ರಿ? ಅವಾಗ ನಿಮ್ಗೇನು ಸಂಬಂಧ? ಹೇಮಂತ್ ನಿಂಬಾಳ್ಕರ್ ನಿಮ್ಗೆ ಅವ್ರಿಗೆ ಸಂಬಂಧ ಅಂತೇಳಿ ಎಷ್ಟೋ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಇಲ್ಲಿ ಬೆಳಗಾದ IGP ಇದ್ರು, ಅವ್ರ ಬಗ್ಗೆನೂ ಮಾಡಿದ್ವಿ ನಾವು. ಪತ್ರಿಕೆ ಇದ್ದಾಗ ಒಂದು ಹಾಯ್ದಿಲ್ಲಿ ಪತ್ರಿಕೆ ತೆಗೆದು ನೋಡ್ರೆ ಸಿಗಂಗಿಲ್ಲ. ಈಗ ನಾವು ಬಂದ್ ಮಾಡಿದ್ವಿ. ಯಾಕೆ 1 man army. ಸುನೀಲ್ ಮಂಗಿ, ಥ್ಯಾಂಕ್ ಯು. ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಬ್ರದರ್. ಅದಕ್ಕೆ ನಾವು ಏನು ಕೇಳೋದು, ರಾಹುಲ್ ಜಾರಕಿಹೊಳಿ ಸತ್ಕಾರ ಸಮಾರಂಭಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಹೋಗಿತ್ತು? ನಂಬರ್ ಹಚ್ಚಿ ಯಾಕೆ ಸೆಲ್ಫಿ ತಗೊಂಡ್ರಿ? ಇದು ಫೋಟೋ ಕಾಲ್ದಲ್ಲಿ ಬರ್ತಿತ್ತು ಇಲ್ಲೋ? ಬಾಯ್ಲಾದ ನೋಟಿಸ್ ತೆಗೀರಿ ಅವ್ರಿಗೆ. ಯಾರ್ಯಾರು ಇನ್ನೂ ಮುಂದೆ ಆಗಬಾರ್ದು. SP ಸಾಹೇಬ್ರೆ, ನೀವು ಒಳ್ಳೆಯವರು, ನಿಮ್ಮ ಹೆಸರು ಬಂದು ಸಾಕಟ್ಟಿದೆ. ಮೊನ್ನೆ ಒಂದು ಮಟ್ಕದ ಒಂದು ವಿಡಿಯೋ ಮಾಡಿದಾಗ ಎಲ್ಲರನ್ನು ಬಂಧನ ಮಾಡಿದಿರಿ, ಎಲ್ಲ CPIಗೆ ಆರ್ಡರ್ ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಬಂದ ನಂತರ ಮಾಡಕ್ಕೆ ಶುರು ಮಾಡಿದ್ರಿ. ಈಗ ಅವ್ರು ನಾಪತ್ತಿ ಅದಾರೆ ಎಲ್ಲರೂ, ಮಟ್ಕ ಬುಕ್ಕಿಗಳು ಮೇನ್ ಇದ್ದವರು, ಮೇನ್ ಇದ್ದವ್ರು ಎಲ್ಲ ಆಗಿದ್ದಾರೆ, ಸಿಗ್ತಾ ಇಲ್ಲ. ಅವ್ರೇನು ಸಣ್ಣ ಒಂದು PT ಕೇಸ್ ಹಾಕ್ತಾರೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಹಿಡಿತಿದ್ರು ಮಟ್ಕ ಮೇಲೆ ಅಂತ ಸಾರ್ವಜನಿಕ ಆರೋಪ ಮಾಡ್ತಾರೆ. ನಾವೇನು ಇಲ್ಕೊಳ್ಳೋದು ಸಾರ್ವಜನಿಕರೇ. ರೋಹನ್ ಪಟ್ಟಣ ಕೊಡೆ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಕಕ್ಕರಿ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅದಕ್ಕೆ ನಾವೇನು ಹೇಳೋದು, SP ಸಾಹೇಬ್ರೆ, ನಿಮ್ದು ಹೆಸರಿದೆ, ಒಳ್ಳೇದಿದೆ, ಎಷ್ಟೋ ಸಲ ಸರ್ವಿಸ್ ಮಾಡಿದಿರಿ, ಇಲ್ಲ ಅಂತ ನಿಮ್ಮನ್ನೇನು ಹೊಗಳತ್ತಿಲ್ಲ. ಇಲ್ಲಿ ಏನು ಆಗಿದೆ ಅಲ್ಲ ಅದನ್ನು ಸರಿಪಡಿಸೋರು ಹೆಂಗೆ, ನೋಟಿಸ್ ತೆಗ್ಯಾವ್ರು ಹೆಂಗೆ, ಮೇಲಿನ ಅಧಿಕಾರಿ ಗಮನ ತರಲ್ಲ, ಅವರೇ ಮಾಡಲಿ. ನಾವೇನು ಕೇಳಿದ್ರು, ರಾಹುಲ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ ಮಗ, ಹೌದಾ? ಆಯಿತು, ನಿಮಗೆ ಮಿಂಡಿನ ಕೊಟ್ಟಿದಾರ, ಪುಕಾಡ್ದ ತಂದಾರ ಅಂತ ತಿಳ್ಕೊರೆ, ಏನೋ ರೊಕ್ಕ ತೊಂದರೆ ತಿಳ್ಕೊರೆ. ಉಪಕಾರ ಮಾಡತ್ತರ ಮಾಡಲ್ಲ, ಡ್ರೆಸ್ ತೆಗೆದು ಮನೆಯಾಗಿಟ್ಟು ನಿಮ್ದೇನೋ ಒಂದು ಪೀರಿಯಡ್ ಇರ್ತಿತ್ತಲ್ಲ, ಆ ಪೀರಿಯಡ್ದಲ್ಲಿ ಸಿವಿಲ್ ಡ್ರೆಸ್ ಮೇಲೆ ಹೋಗಿ ಎಲ್ಲಿ ಸತ್ಕಾರ ಮಾಡಲ್ಲ.
ನಾವೆಲ್ಲಿ ಬೇಡ ಅಂದೇವೆ? ಡ್ರೆಸ್ ಮೇಲೆ ಯಾಕೆ? ಇದು ಯಾರು IGP ಉತ್ತರ ಕೊಡ್ತಾರೋ, ಯಾರು ಕೊಡ್ತಾರೋ ನೋಡ್ಬೇಕು. ಬಸವರಾಜ್ ಎ, ಥ್ಯಾಂಕ್ ಯು ಸರ್. ಮೊಯಿನ್ ಕಾವಾಡ್ಕರ್, ಥ್ಯಾಂಕ್ ಯು ಸರ್. ಅದಕ್ಕೆ ನಮ್ಮಂತ ಶಕ್ತಿ ತುಂಬಂತ ಕೆಲಸ ಮಾಡ್ಬೇಕು. 67 ವಯಸ್ಸು ನಮಗೀಗ. ಇನ್ನೇನು ಮಾಡೋದೇವೆ? ಎಲ್ಲ ಮಾಡಿದ್ದೇವೆ. ಸಮಾಜ ಸೇವೆ ಮಾಡೋದು ಅಷ್ಟೇ ಉಳಿದೈತೆ. ಸಮಾಜ ಸೇವೆ ಅಂದ್ರೇನು? ಕಾನೂನು ದುರುಪಯೋಗ ಯಾರು ಪಡಿಸ್ಕೋತಾರ, ಸಂವಿಧಾನವನ್ನು ಯಾರು ಕಮ್ಜೋರ್ ಮಾಡತ್ತಾರ, ಅದಕ್ಕೆ ಸಂವಿಧಾನ ಗಟ್ಟಿಗೊಳ್ಬೇಕಾದ್ರೆ ಮದ್ದಾರ ರೊಕ್ಕ ತಗೋದು ಮೊದಲು ಬಿಡ್ಬೇಕು. ಅದಕ್ಕೆ ಅವ್ರು ರೊಕ್ಕ ಯಾಕೆ ಹಂಚತ್ತಾರಂದ್ರೆ ಇನ್ನೊಬ್ಬ ಯಾರಲ್ಲಿ ಬಂದಿರಬಾರ್ದು. ನದಾಫ್ ಮೊಹಮ್ಮದ್ ಸಾಬ್ ನದಾಫ್, ಥ್ಯಾಂಕ್ ಯು. ಇನ್ನೊಬ್ರು ಯಾರು ಬಂದಿರುವ ಅಂತ ರೊಕ್ಕ ಹಂಚತ್ತಾರ ಅವರು. ಆನಂದ್ ಪಟೇಲ್ ವಾಹಿನಿ ಚೆನ್ನಾಗಿ ಬರ್ತಾ ಇದೆ, ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ನದಾಫ್ ಮೊಹಮ್ಮದ್ ನದಾಫ್, ಗುಡ್ ಮಾರ್ನಿಂಗ್. 2 ಸಲ ಹೇಳ್ತಾರೆ, 1 ಸಲ ಹೇಳ್ರಿ. ಯಾಕಂದ್ರೆ ಭಾಳ ಮಂದಿ ಬರತ್ತಾರಲ್ಲ ಮೇಲೆ, ಅವ್ರಿಗೂ ಹೇಳ್ಬೇಕಲ್ಲ ಮತ್ತೆ ಧನ್ಯವಾದ. ಇಲ್ಲ ನಮಗೆ ನೋಡಿದ, ನಮ್ಗೆ ಹೇಳಿಲ್ಲ. ಶಿವಕ್ಕದಮ್ಮವರು ತಕರ ತೆಗೆದುಕೊಂಡು ಕುಂತಾರಲ್ಲ, ಅವ್ನು ನಾಯ್ಕ ಅಂತ ಹೋದಾನ, ಅವನು ತಕರ ನಾವು ಸರ್ ನಮ್ಗೆ ನೀವು ರೆಸ್ಪಾನ್ಸ್ ಮಾಡೋಂಗಿಲ್ಲ ಅಂತ. ಈಗ ಮತ್ತೆ ಎಲ್ಲಿ ಬರೋಣ? ಪೊಲೀಸ್ ಡಿಪಾರ್ಟ್ಮೆಂಟ್ ಬರೋಣ. ಅದಕ್ಕೆ ಹೆಸರು ಮಾಡಿದ್ದಾರೆ, SP ಸಾಹೇಬ್ರು, ಗುಳೇಲ್ ಸಾಹೇಬ್ರ ಹೆಸರು ಮಾಡಿದ್ದಾರೆ. ಅದಕ್ಕೆ ಒಂದು ನೋಟಿಸ್ ಆಗೋದು ಅವ್ರು ಶಿಸ್ತು ಮಾಡ್ರಿ, ಇನ್ನು ಮುಂದೆ ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಮತ್ತು ಅಲ್ಲಿ ಗೋಕಾಕ ಮತ್ತು ಸ್ವಲ್ಪ ಅರವೈನ ಕಡೆ ಲಕ್ಷ ಇಡ್ರಿ. ಇಲ್ಲ ಆ ಸ್ಟೇಟ ಬರೆದು ಕೊಡ್ರಿ, ಅವಾಗ ಸುಮ್ಮನೆ ಹೋಗ್ಲಿ ಅವ್ರು ತೊಗೊಂಡು ಹೋಗ್ಲಿ. ಕಂಪ್ನಿಯವ್ರು ತೊಗೊಂಡು ಹೋಗ್ಲಿ ಅವ್ರವ್ರದ್ದು. ಯಾರಾದ್ರು ದಿಟ್ಟ ನಿರಂತರ ಮಾಡ್ತಂದ್ರೆ ಅವರ ಬೆಂಬಲಿಗರು ಬ್ಯಾಡ್ ಕಾಮೆಂಟ್ ಮಾಡ್ಕೋತ ಕೊಡ್ತಾರೆ. ತಪ್ಪು ರೀ ಅದ. ನಾವು ಯಾರ ಪರವಾಗಿಲ್ಲ, ಯಾರು ವಿರುದ್ಧನಲ್ಲ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳತ್ತೆ ಇನ್ನು ಮುಂದೆ ಮಾಡಬೇಡ್ರಿ ಅಂತ. ಈಗೇನೋ ಹೋಗಿತ್ತು ಏನು ಮಾಡತ್ತೈತಿ? ನೋಟಿಸ್ ಕೊಟ್ಟು ಸ್ವಲ್ಪ ಹೆಸರಿಗೆ ಮಾಡೋದು. ಋಷಭ್ ಹೊಸವಾಡೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದಕ್ಕೆ ಬ್ರಿಂಗ್ ದಮ್ ಅವನ್ ಕ್ಯಾಮರಾ ಅಂತ ಏನು ಗೊತ್ತಾಗ್ತಾ ಇಲ್ಲ. ಜೈ ಹೋ ಇಂಡಿಯಾ, ಗುಡ್. ಪೊಲೀಸ್ ಇಲಾಖೆಯವರು ಈ ಥರ ರಾಜಕೀಯ ವ್ಯಕ್ತಿಗಳಿಗೆ ಸಲಾಂ ಹೊಡೆಯಂದು ಅವರ ಕಿಮ್ಮತ್ತು ಕಡಿಮೆ ಮಾಡ್ಕೋತಾರೆ. ರಮೇಶ್ ಜಾರಕಿಹೊಳಿ ಅವರು ವಿಜಯೋತ್ಸವಕ್ಕೆ ಬಚ್ಚ ಅಂತಾರೆ. ಈಗ ಅವರ ಮಕ್ಕಳು ಈ ಹಿರಿಯರ ಅಲ್ಲ. ಈಗ ನಾವು ರೊಕ್ಕ ಕೊಡತ್ತೀವಿ, ನಮ್ಮ ಪೇಮೆಂಟ್ದಿಂದ, ನಮ್ಮ ತೆರಿಗೆ ಹಣದಿಂದ ಅವ್ರ ಡಿಪಾರ್ಟ್ಮೆಂಟ್ ನಡೆಯತೈತಿ, ಅದನ್ನ ಹೇಳ್ರಲ್ಲ. ಜೈ ಹೋ ಇಂಡಿಯಾದವರು. ಪೊಲೀಸ್ ತಮ್ಮ ಕಿಮ್ಮತ್ತು ತಾವು ಕಳ್ಕೊತಿಲ್ಲ. ಸಮಾಜದೇನು ಒಂದು ಸಂವಿಧಾನ ಇದೆ, ಸಂವಿಧಾನಕ್ಕೆ ಅಪಚಾರ ಮಾಡತ್ತಾರ ಅಂತ ಹೇಳ್ರಲ್ಲ. ಮತ್ತು ಅದನ್ನು ಹೇಳ್ರಿ ನಮಗೆ. ಇನ್ನು ಮುಷಿನ್ ಕಾವಾಡ್ಕರ್, ಧನ್ಯವಾದಗಳು ಸರ್, ಧನ್ಯವಾದ. ಯಾರಾದರೂ ಒಂದು ವೈಫೈ ಕೊಡ್ಸರಿ ಇವ್ರು ನೋಡ್ರಿ. ಯಾಕಂದ್ರೆ ನಮ್ದು ಇರೋದು 3 GB ಇಂಟರ್ನೆಟ್. ನಿಮಗೆ ಮಾಡಬೇಕು 4 ಲೈವ್. ಭಾಳ ಚೆನ್ನಾಗಿ ಬರತ್ತೈತಿ. ಮತ್ತು ಹೊಟ್ಟೆ ತುಂಬಬೇಕಲ್ಲ. ಮತ್ತು 8553142323 ರೊಕ್ಕ ಹಾಕಂತ ಹೇಳಿದವಲ್ಲ ನಮಗೆ. 100 ಎಕರೆ, 200 ಎಕರೆ, 500 ಎಕರೆ, 1000 ಎಕರೆ. ನಮ್ಗೆ ಶಕ್ತಿ ತುಂಬಂತ ಕೆಲಸ ಮಾಡಲ್ಲ. ನಮ್ಗೆ ಗಟ್ಟಿ ಮಾಡಂಗಿಲ್ಲ ಇವ. ಮತ್ತು ನೀವು ತೆಳಗೆ ಮಾಡೋರು. ನೀವು ತೆಳಗೆ ಮಾಡಿದ್ರೆ ಸಂವಿಧಾನ ತೆಳಗೆ ಆಗ್ತೈತಿ. ನಾವು ಗಟ್ಟಿ ಆದ್ರೆ ಸಂವಿಧಾನ ಗಟ್ಟಿ ಆಗ್ತೈತಿ. ಇವ್ರು ಸ್ವಲ್ಪ ಕಿವಿಮಾತು ಅಷ್ಟೇ ಹೇಳೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರೂ ತಪ್ಪಲ್ಲ. ಏನೋ ಅಚಾನಕ್ ಆಗಿ ಹೋಗಿದೆ, ಏನೋ ಪ್ರೆಷರ್ದಿಂದ ಅವರು ಹೋಗಿರ್ಬೇಕು. ಇನ್ನು ರೋಹನ್ ಪಟ್ಟಣಕುಳೆ, ಜಾರಕಿಹೊಳಿಗೆ ಇನ್ನೂ ಕೇಳಬಾರ್ದು. ಅವರ ಮನವಿಗೆ ಬಂದಾಗ ಮಾಡುವರು ಇವರಿಗೆ ಕೀಳು ತಾಕತ್ ಯಾರು ಇಲ್ಲ. ಹೆಂಗೆ ಮಾಡೋದು ಕಾಕ? ಹೆಂಗೆ ಮಾಡೋದು ಕಾಕ ಅಂದ್ರೆ ಏನು ಮಾಡೋದು? ಎಲ್ಲ ಈಗ ಸಮಿತಿಗೆ 5 MLA ಇದ್ದು 4 ಮಾಡ್ರು, 3 ಮಾಡ್ರು, 2 ಮಾಡ್ರು, 1 ಮಾಡ್ರು. ಈಗ ಹೆಂಗೆ ಮಾಡೋದು? ಈಗಲೇ 5 ಜನ ಇದ್ದಾರೆ. ಅಲ್ಲಿ ಚಿಕ್ಕೋಡಿಗೆ ಅಲ್ಲಿ ಕೆಡೋದು, ಅರವಾನಿ ಕಸ್ಬೋದು, ನಂತರ ಗೋಕಾಕ್ ಕಸ್ಬೋದು, ನಂತರ ಇದು ಎಮ್ಕನ್ ಮಾಡಿ ಇದು ಕಸ್ಕೊ ಬರ್ತಿದ್ದದ. ನೀವು ರೊಕ್ಕ ತಗೊಂಡು ಊಟಕ್ಕಾರ ಮಂದಿ ಹೆಂಗೆ ಕಸ್ಕೋರು? ಈಗ ಅಲ್ಲಿ ಹಂಚಿರು, ಎಲ್ಲೋ ವಿದ್ಯುತ್ ಸರ್ಕಾರದಲ್ಲಿ ಹಂಚಿರು. ಅಲ್ಲಿ ಆಯ್ತಾನೆ ಕೆಲಸ. ಇವ್ರು 3 ಕೊಟ್ಟರು, ಅವ್ರು 6 ಕೊಟ್ಟರು. ವಿಡಿಯೋನ ಸಹಿತ ನಾವು ಒಬ್ಬನ ವಿಡಿಯೋ ಯಾರೊಬ್ಬರು ಹಾಕಿದ ಅಂತ ಹಾಕಿದ್ವು. ಸಾಗರ್ ಕೋಲ್ಕರ್ ಅವರೇ, ಜಾಗ ಕಬ್ಜಾ ಮಾಡೋ ಟೀಮ್ಗಳು ಸಾಹೇಬರು ಹೋಗಿ ಬರ್ತ್ಡೇ ಆಚರಣೆ ಮಾಡ್ತಾರೆ. ಹಾಗೆ ಸೆಲ್ಫಿ ಕೊಡೋದು ಊರು ಜನರಿಗೆಲ್ಲ ತೋರಿಸಿ ಹೆದರಿಸ್ತಾರೆ. ಇದ್ರ ಬಗ್ಗೆನೂ ಮಾತಾಡಿಸ್ತಾರೆ. ಹೌದು, ಹೆದರಿಸ್ತಾರಲ್ಲ ಅವರು. ಮತ್ತು ಜಾತ್ರೆ ಗುಂಡೆ ಕಳಿಸಿದ್ರು ಅವ್ರು. ಸಂಪ್ರದಾಯ ಅಂತ ಗುಂಡು ಹಾಯಿಸಿರು. ಇವ್ರು ಕೇಸ್ ಬುಕ್ ಮಾಡ್ರು, ಸ್ವಯಂ ದುಃಖಲಿ SP ಅವರು. ಅದನ್ನು ರಿಪೋರ್ಟ್ ಮಾಡ್ತಾರೋ ಅಥವಾ ಅವ್ರ ಮೇಲೆ ಶಿಕ್ಷೆ ಆಗ್ತೈತಿ? ಇಲ್ಲ. ಗುಂಡು ಯಾಕೆ ಹಾರಿಸಿದ್ರೆ ನಾವು ತಾಕತ್ಪ ಜಾತ್ರೆ ನೋಡ್ರ ಎಲ್ಲ ಊರು ತುಂಬೆಲ್ಲ ಅವರ ಬಂಡ್ರಿ. ಎಲ್ಲ ಅವ್ರ 100 ರೂಪಾಯಿ ಯಾರು ಹಾಕಿರಪ್ಪ. ಧನ್ಯವಾದ ಸರ್. 100 ರೂಪಾಯಿ ಹಾಕಿದ್ದಕ್ಕೆ. ನಿಮ್ಮ ಅಂಥವ್ರು ಇರಬೇಕು ಜಗತ್ತಿನಲ್ಲಿ. ಸತ್ಯವಂತರಿಗೆ ಬೇಕಲ್ಲ. ಮತ್ತು ಕಾಲ ಸತ್ಯವಂತರಿಗೆ ಕಾಲಿಲ್ಲ, ಸುಳ್ಳಿನ ಕಾಲ ಅಂತ ಯಾಕೆ ಸುಳ್ಳು ಹೇಳ್ತಾರೆ? ಸತ್ಯವಂತರಿಗೆ ಕಾಲಿದೆಯಲ್ಲ.
ಇಲ್ಲಿ ಯಾರು ಹೇಳ್ತಾರೆ? ನೀವು ಮಾತಾಡೋದ್ರೆ ಸ್ವಲ್ಪ ಹೆದರ್ತಾ ಇದ್ದಾರೆ. ಯಾಕೆ ಹೆದರೋದು? ಯಾವ ಮಗ್ಗೆ ಹೆದರೋದು? ಏನು ಕಾರಣ ಇದೆ ಹೆದರೋದು? ನಿಮ್ದು ಊಟ ನಿಮ್ದೆಲ್ಲ, ನಿಮ್ದು ಹೊಲ, ನಿಮ್ಮ ಮನೆ. ಅವ್ರು ಯಾಕೆ ಬರ್ತಾರೆ ನಡುವೆ? ಸಬ್ ರಿಜಿಸ್ಟರ್ ಯಾಕೆ ಬರ್ತಾರೆ? ಒದ್ರೆ ಅವ್ರು ಸಬ್ ರಿಜಿಸ್ಟರ್ನ. ಗಣಪತಿ ತೋಳ್ಕೆ ಧನ್ಯವಾದ ಸರ್. ಅದಕ್ಕೆ ಈಗ ಲೈವ್ದಲ್ಲೇನ 100, 200, 500, 1000 ಹಾಕಿ ಗಟ್ಟಿ ಆಗ್ತೇವಲ್ಲ ನಾವು. ಇಲ್ಲ ನಾವು ನಿಮಗೆ ಒಂದು ಕೈ ಬಿಟ್ಟು ಅಂತಂದ್ರೆ ನೀವು ನಮ್ಮ ಅಂತಾರೆ ಸಿಗಂಗಿಲ್ಲ, ಕರ್ನಾಟಕದಲ್ಲಿ ಸಿಗಂಗಿಲ್ಲ. ಬೆಳಿಗರಿದ್ರು ಏನು ತಾಕತ್ ತೋರಿಸಿದ್ರು, ದುಡ್ಡು ಮಾಡ್ಕೊಂಡ್ರು ಅವ್ರು. ನಾವು ತಾಕತ್ ತೋರಿಸು ಊರುಗಳು ಚಿಪ್ಪಡೆ ಸುಟ್ಟಂಗೆ ನಾವು ಸುಡಾತೇವೆ. ನೀವು ಸುಡಾತೇವೆ. ಯಾಕಂದ್ರೆ ನಮ್ಗೆ ಶಕ್ತಿ ಕೊಡೋರು ಯಾರು? ನೀವ ರಾಜಕಾರಣಿಗಳ ಬೆನ್ನೆ ಅವರು ಇಲ್ಲ. ಒಟ್ಟು 18 ಶಾಸಕರು ನಾನು ಹೆಸರು ಹೇಳ್ರಿ ನೋಡಿ. ಸದಾನಂದ ಬಾಬು ನಿಮ್ಮ ಮನೆಗೆ ಬಂದಿದ್ದೇನೆ ಕೇಳ್ರಿ ನೋಡೋಣ. ಹೇಳ್ತಾರಣ್ಣ? ಇಲ್ಲ ಕೇಳ್ರಿ ನೋಡ್ರಿ. ಉಸ್ತುವಾರಿ ಸಚಿವರು ಕೇಳ್ರಿ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಕೇಳ್ರಿ, ಲಕ್ಕನ್ ಕೇಳ್ರಿ, ಬಿಮ್ಸಿ ಕೇಳ್ರಿ. ಬಿಮ್ಸಿಯಲ್ಲಿ ಬೆಳಗಾವದಲ್ಲಿ ಕೂತ ಆ ಲ್ಯಾಂಡ ಈ ಲ್ಯಾಂಡ, ಆ ಹೋಟೆಲ್ ಈ ಹೋಟೆಲ್ ಖರೀದಿ ಮಾಡೋದು, ಇವನು ಕರ್ಸೋದು, ಕೋರ್ಟ್ದಾಗ ಇದ್ದ ಡೆಲಿಗೇಷನ್ ಇದ್ದದ್ದು ಅಲ್ಲಿ ಇದನ್ನ ಮಾಡೋದು, ಬೈಯಾಡ್ಸೋದು. ಇವ್ರು ಕೂದಾರ ಕೂಡ್ಲಿ ಬೇಡ ಅನ್ನಂಗಿಲ್ಲ. ಕಾನೂನು ಪ್ರಕಾರ ಎಲ್ಲಿ ನಡೆದಿದೆ? ರಾಜು ಗಾನಿಗರ್ ಧನ್ಯವಾದ ಸರ್. ರಾಜು ಕೆ ದಾರ್ಗ ಧನ್ಯವಾದಗಳು. ನಮ್ಗೆ ಗಟ್ಟಿ ಮಾಡ್ಬೇಕಾದ್ರೆ ನೀವು ತಾಕತ್ತು ನಮಗೆ ಕೊಡಬೇಕು ಅಷ್ಟೇ. ಭಾಳ ಸಲ ಕೇಳಂಗಿಲ್ಲ. ಮತ್ತು ಅವ್ರು ಈಗೇನು 5 ಲಕ್ಷ ಕೊಡಂದ್ರೆ 5 ಲಕ್ಷ ಕೊಡ್ತಾರಲ್ಲ. ಒಂದು ವರ್ಷ ಪ್ಯಾಕೇಜ್ ನಮ್ದು. ದೀಪಾವಳಿಗೆ ಬರ್ತೀವ್ರಿ 5 ಲಕ್ಷ ಕೊಡ್ರಿ, ನಾವು ನಿಮ್ಮ ಬಗ್ಗೆ ಮಾತಾಡಂಗಿಲ್ಲ ಅಂತ ಹೇಳ್ತೇವೆ. ನೀವೇನು ಮಾಡೋರು? ಅದನ್ನೇ ಯಾಕೆ ಬಿಟ್ರಿ, ಇದನ್ನೇ ಯಾಕೆ ಬಿಟ್ರಿ, ಶಂಕರಂದ ಯಾಕೆ ಬಿಟ್ರಿ, VL ಪಾಟೀಲ್ ಯಾಕೆ ಬಿಟ್ರಿ, ಅವ್ರ ಮಕ್ಳದ್ದು ಯಾಕೆ ಬಿಟ್ರಿ ಅಂತ ಕೇಳ್ಕೊತ್ಕೊಂತೀರಿ. EB ಪಾಟೀಲ್ ಯಾಕೆ ಬಿಟ್ರಿ ಕೇಳ್ಕೊತ್ಕೊಂತೀರಿ. ಒಂದು ಯಾರೂ ಸಹಾಯ ಮಾಡಿಲ್ಲ ನಮಗೆ. ಭಾಳ ಆಶ್ಚರ್ಯ ಅದು. ಪ್ರಭಾಕರ್ ಕೋರೆ ಸಹಾಯ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಅಂಕಲಿ ಸಮೀಪ ಸಿದ್ದಾಪುರ ನಮ್ದು ಅಲ್ಲೇ ಐತಿ. ಅವ್ರು ಸಹಾಯ ಮಾಡ್ಬೇಕಾಗಿತ್ತು. ಅವ್ರು ಸಹಾಯ ಮಾಡಿಲ್ಲ. ಒಂದು ಯಾವುದೋ ಕಾಂಟ್ರಾಕ್ಟ್ ಕೊಡಿಸಿ ಯಾವುದೋ ಒಂದು ಸೈಕಲ್ ಸ್ಟ್ಯಾಂಡ್ ಟೆಂಡರ್ ಕೊಡಿಸಿ ನಡೀತಿತ್ತಲ್ಲ, ಅವ್ರು ಕೊಡಲಿಲ್ಲ. ಮಂತೇಶ್ ಕೌಟಿಮಠ ಅವ್ರು ಏನೋ ಒಂದು 20 ವರ್ಷ ಹಿಂದೆ 5,000 ಕೊಡಕ್ಕೆ 10 ಸಲ ಒಳಗೆ ಹೋಗಿ ಹೊರಗೆ ಹೋಗಿ ಬಂದರು. ನಂದು ಜೊಲ್ಲೆ ಅನ್ಕಾದ ನಾಪತ್ತಿಗಿರಾಕಿ ಪ್ರಕಾಶ್ ವಿಕೇರಿ, ಗಣೇಶ್ ವಿಕೇರಿ, ಇವ್ರ ಮನೆಗೆ ಹೋದ್ರೆ ಇವ್ರ ಉಪಯೋಗನೇ ಇಲ್ಲ. ಅಂದ್ರೆ ನಾವೇನು ಮಾಡೋದು? ಇನ್ನೇನು ಲಕ್ಷ್ಮಣ್ ಸವದಿ ಮಾತ್ರ 10,000 ಕೊಟ್ಟಿದ್ದಾರೆ. ಯಾವಾಗ? ಒಂದು 15-20 ವರ್ಷದಿಂದ. ಅದು ಸರ್ಕಿಟ್ ಹೊಸ ಮಂತ್ರಿ ಇದ್ರೆ ಅದು ಬಾತ್ರೂಮ್ದ ಹೋಗಿ ಇಲ್ಲಿ ಕಿಶಾಕ ಹಾಕಿ ಇಲ್ಲಿ ತೆಗಿತಾರ ಅವ್ರ ರೊಕ್ಕ, ಇಲ್ಲಿ ಇಟ್ಟಿರ್ತಾರೆ. ಅವಾಗ 2,000 ನೋಟ್ ಇದ್ದಿಲ್ಲ, 500 ತೆಗೆದ್ರು. ನನಗೆ ಆಶ್ಚರ್ಯ. ಯಾಕಂದ್ರೆ ಎಷ್ಟು ನೋಡಿರ್ಲಿಲ್ಲ ನಾ ರೊಕ್ಕ. ಮತ್ತು ಬಾಲಚಂದ್ರ ಜಾರಕಿಹೊಳಿ ಹೇಳ್ಕೊತವ್ರ ಅವ್ರು ಕಿಶಾದಾಗ ಕೈ ಇರಂಗಿಲ್ಲ, ದುಡ್ಡಿನಾಗಿಲ್ಲ, ಹಾಕಂಗಿಲ್ಲ. NSF ಬರ್ರಿ ಅಂತ ಹೇಳ್ತಾರ. ಅದು NSF ಗಿರಾಕಿಗಳು ಭಾಳ ಅದಾವ. ಟಿವಿದವರು ಮತ್ತು ದಿನಪತ್ರಿಕೆಗಳು ಭಾಳ ಮಂದಿ ಇದಾರೆ. ಇರಲಿ, ಅವ್ರಿಗೆ ಬಿಟ್ಟುಬಿಡೋಣ. ಡಿಪಾರ್ಟ್ಮೆಂಟ್ಗೆ ಬರೋಣ. ಡಿಪಾರ್ಟ್ಮೆಂಟ್ದವರು ಮರ್ಯಾದೆ ಇರ್ತೈತೆ. ಅದು ಡಿಪಾರ್ಟ್ಮೆಂಟ್ಗೊಂದು ಡ್ರೆಸ್ ಇದೆ, ಡ್ರೆಸ್ಗೊಂದು ಕೋಡ್ ಇದೆ, ಅದಕ್ಕೊಂದು ಮ್ಯಾನ್ಯುವಲ್ ಇದೆ, ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಈಗ ಆಗಿ ಹೋಗಿದೆ, ಏನೂ ಇಲ್ಲ, ತೊಂದರೆ ಇಲ್ಲ, ಆಗಿ ಹೋಗಿದೆ. ನಾವು ಇದೊಂದು ಸಲ ಕ್ಷಮಾಪಣೆ ಮಾಡ್ತೇವೆ. ಇನ್ನು ಮುಂದೆ ಇಂಥದ್ದೇನು ಆಯ್ತು, ನಾವು ದಿವಸ ಕೂತು ಹೇಳೋರನ್ನ ಬೆಳಗ್ಗೆ 8 ಗಂಟೆಗೆ ಚಾಲು ಮಾಡ್ರಿ ಹೇಳೋರನ್ನ. IGP ಬಿಡಂಗಿಲ್ಲ, ಯಾರನ್ನೂ ಬಿಡಂಗಿಲ್ಲ. ಯಾಕೆ ಬಿಡೋದು? ಏನು ಕಾರಣ ಐತೆ? ಇನ್ನು ಈ ಕಡೆ ಅನಿಲ್ ಬೆನ್ಕೆ ML ಇದ್ರು, ಅವ್ರು ಕೊಡಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ ಬಾಮ್ನಿಗೆ ಕೊಟ್ಟು ಕಸ್, ಆ ಭಿಕ್ಷುಕರಿಗೆ ಹೆಂಗೆ ಗೇಟ್ ಹೊರಗೆ ಇರ್ತಾರಲ್ಲ ಹಂಗೆ ಕೊಟ್ಟು ಕೊಟ್ಟರು. 10,000 ಕೊಟ್ಟರು, ಬುಕ್ಕೆ ಕೊಟ್ಟರು, ಎಲ್ಲ ಕೊಟ್ಟರು. ಏನು ಮಾನ ಮರ್ಯಾದೆ ಕರೆದು ಕೂಡ್ರಿ, ಸೀನಿಯರ್ ಮೋಸ್ಟ್ ಇದೀರಿ, ನಮ್ಮ ಕ್ಷೇತ್ರದವ್ರು ಇದೀರಿ, ಮತ್ತು ನಾವು ಅವ್ರ ಕ್ಷೇತ್ರದವ್ರು. ಮತ್ತು ಏನು ಮಾಡೋರು? ಚಂದ್ರ ಹೆಟ್ಟಿಹೊಳಿ 10,000 ಕೊಡ್ತಿದ್ರು. ಅದು ಸುಜಾನ್ ಕಳಿಸಿ ಅದು 10 ಸಲ ಫೋನ್ ಮಾಡೋರು. ಇವು ಚಂದ್ರ ಹೆಟ್ಟಿಹೊಳಿ ಕೊಡಂದಾಗ ಅವ್ನು ಸುಜಾ 20 ಸಲ ವಿಚಾರ ಮಾಡೋ, ಕೊಡ್ಲೇಬೇಡ ಅಂತ. ದೇವ್ರ ವರ ಕೊಟ್ಟರು, ಹನುಮಂತ ವರ ಕೊಡಲಿಲ್ಲ ಅಂತ. ಹಂಗದು ರಾಜೇಂದ್ರ ಅಂಕಲ್ಗೆ ಸ್ವಲ್ಪ ಸಹಾಯ ಮಾಡ್ತಿದ್ರು. ಒಂದು ಸಲ ಹೋದೆ, ಒಂದು ಗುಡಿಗೆ 1-2 ಟ್ರಂಕ್ ಬೇಕಾಗಿದಾವ ಅಂದ್ರೆ ಇವು ಟ್ರೆಜರಿ ಬೇಕಾದ ಕೊಡಂತ. ಅವ್ನು ಫೋನೇ ಇಡಲಿಲ್ಲ. ಹಲೋ, ನಾ ಒಂದು ಮಣ್ಣು ಕೊಡಕ್ಕೆ ಬಂದೇನೆ, ಅಲ್ಲಿದ್ದಾನೆ. ಒಮ್ಮೆ ಹೇಳವ ನಾ ಬೆಂಗಳೂರಾಗಿದ್ದಾನೆ, ಇನ್ನೊಮ್ಮೆ ಹೇಳವ ನಾ ಮದುವೆ ಆಗಿದ್ದಾನೆ. ಹಂಗೆ ಮತ್ತಿನ್ನು MKಗಳು ಶುಗರ್ ಪ್ಯಾಟ್ರಿ ತೆಗಿತೇವೆ. 2010ರಿಂದ ಯಾರು ಲೂಟಿ ಮಾಡ್ರಿ ಅಂತ ತೆಗಿಯಂಗಿಲ್ಲ. ನಾವು ತೆಗಿಯೋರಲ್ಲ. ಮತ್ತು ನಮಗೆ ಸಹಾಯ ಮಾಡಲಿಲ್ಲ, ನಾವು ಯಾಕೆ ನಿಮ್ಮನ್ನು ಬಿಡೋನ್ರಿ? ನೀವೇನಾದ್ರು ಇದ್ರು, ಅವ್ರು ಬರೀ ಹೆಸರಿಗೆ ಅಷ್ಟೇ ಇದ್ರು. ಇವರೆಲ್ಲ ರಾಜೇಂದ್ರ ಅಂಕಲಿಗೆ ನೋಡ್ಕೋತಿದ್ರು. ಇವರಿಗೆ ಒಂದು ಟ್ರಕ್ ಇದನ್ನ 1-2 ಟ್ರಂಕ್ ಕೊಡಕ್ಕೆ ಆಗಲಿಲ್ಲ. ಅದು ಬಸವನ ದೇವಸ್ಥಾನ ಇತ್ತು. ಪಾಪ ಹಾಕಿ ಇಡ್ಲಿಕ್ಕೆ ಏನೂ ಇರಲಿಲ್ಲ. ಆಯಿತು, ಜಯ ಒಳ್ಳೆಯದಾಗ ಏನು ಮಾಡಿದ್ರು, ನೀವು ಯೂಟ್ಯೂಬ್ ಚಾನಲ್ದಾಗ ರಾಜಕೀಯ ಅಷ್ಟೇ ಅಲ್ಲದ ಸ್ವಲ್ಪ ಬೇರೆ ವಿಷಯ ಅಂದರೆ ಜನರ ಅಭಿಪ್ರಾಯ ಸಂಗ್ರಹ ವಿಶ್ಲೇಷಣೆ ಮಾಡಿಸ್ತಾರೆ. ಜನರ
ಜನರು ನಮಗೆ ಎಲ್ಲಿ ವಿಶ್ಲೇಷಣೆ ಏನು? ಜನ ಹೇಳಿದ್ರೆ ನಾವು ಹೇಳತ್ತೇವ್ರಿ. ಜಯ ಇಂಡಿಯಾದವ್ರ ಜನ ಹೇಳಿದ್ರೆ ಮಾತಾಡತ್ತಿಲ್ಲ. ಜನರ ವಿಶ್ಲೇಷಣೆ ಅಂದ್ರೆ ಏನು? ಜನರ ವಿಶ್ಲೇಷಣೆ ಅಂದ್ರೆ ಏನು? ಮೈಕ್ ಹೋಗಿ ಹಿಡಿದೈತಿ, ಯಾರು ಮೈಕ್ದಾಗ ಮಾತಾಡ್ತಾರ? ನಮ್ದು ಹಾಯ್ದಿಲ್ಲಿ ಪತ್ರಿಕೆ ಓದ್ಬೇಕಾದ್ರೆ ಕಿಟಕಿ ಬಾಗಲ ಮುಚ್ಚಲಿ ಗೋಕಾಕದಾಗ ಓದ್ತಿದ್ರು. ಇನ್ನು ಜನ ಅಭಿಪ್ರಾಯ ಹೆಂಗ್ ಸಂಗ್ರಹ ಮಾಡೋದ್ರಿ? ಪತ್ರಿಕಾ ರಂಗದ ಪವರ್ ಮ್ಯಾನ್ ಎಲ್ಲಿಪ್ಪ ಲಿಂಗಾಯತ ಪಂಚಮಶಾಲೆ ಹುಲಿ. ನಾವು ಪಂಚಮಶಾಲೆ ಅಲ್ರೂಪ, ನಾವು ವೀರಶೈವ ಲಿಂಗಾಯತ ಚತುರ್ಥ. ನೀವು ನಮ್ಕಿಂತ ಮೇಲಿನವ್ರು, ನೀವು ಗೌಡ್ರ, ದೊಡ್ಡ ಗೌಡ್ರು ನೀವು. ನಾವು 7 ಗೌಡ್ರ ಅಂತ ಹೇಳ್ಕೊಕ್ ಸಾಧ್ಯನೇ ಇಲ್ಲ. ಗೌಡ್ರ ಅಂದ್ರೆ ಊರ್ ಗೌಡ್ರ ಅಂತ ಹೇಳ್ಕೊಬೇಕಾಯ್ತು. ನೀವು ಊರ್ ಗೌಡ್ರ. ಪತ್ರಿಕಾ ರಂಗದ ಪವರ್ ಮ್ಯಾನ್ ಅಂತ. ನಂಗೆ ಪವರ್ ಹೆಂಗೆ ಬರೋದು? ನೀವು 100 ರೂಪಾಯಿ ಹಾಕಿರೋಣ ಬರೋದು, ಇಲ್ಲ ಅಲ್ಲಿ ಬರ್ತೈತೆ. ನೀವು ಹೇಳೋರು ನೀವು ಪವರ್ಫುಲ್, ಆ ಫುಲ್ ಈ ಫುಲ್ ಎಲ್ಲ ನೋಡಿದಾವ ನಾವು ಟಿಕ್ಟಾಕ್ದಲ್ಲಿ. ನಮ್ಮ ಮೇಲೆ ಹಲ್ಲೆ ಆದಾಗ ಯಾವ ಮಗ ಒಬ್ಬನೂ ಬರಲಿಲ್ಲ. ಇಸ್ಮಾಯಿಲ್ ಎಲಿಗಾರ್, ಥ್ಯಾಂಕ್ ಯು. ನಮ್ಮ ಮೇಲೆ ಹಲ್ಲೆ ಆಯ್ತು. ಶ್ರೀರಾಮ್ ಸೇನೆ ಹುಡುಗರು ಬಂದು 1-2 ಕಪ್ಪಾಳಿ ಬಡಿದ್ರು. ಆವಾಗ ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಟ್ಟರು. ಅವರು ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರು. ಅವರು ಯಾರು? ಅವರು ಎಲ್ಲಿ ಹುಕ್ಕೇರಿಯಾಗ ನಂಗೆ ಬಡಿದ್ರು ಮಾಡಿದ್ರೆ ಅಂತ. ಅದ ನಂತರ ಏನಾಗಲಿಲ್ಲ, ಪಾಪ ಇರ್ಲಿ ಬಿಡ್ರಿ ಅಂತ ಬಿಟ್ಟು. ಯಾಕಂದ್ರೆ ಹೆಂಗೆ ಹುಡುಗರು, ಶ್ರೀರಾಮ್ ಸೇನೆ ಹುಡುಗರು ಅವ್ರೇನೋ ಈಗ ವಿಶ್ವ ಹಿಂದೂ ಪರಿಷತ್ ಸೇರ್ಕೊಂಡಾರಂತ. ಎಲ್ಲ ಗ್ಯಾಂಗನ ಮುತಾಲಿಕನ್ ಬೇಡ ಪ್ರಮೋದ್ ಮುತಾಲಿಕನ್ ಸಂಗತಿನಿ ಬೇಡ ಅಂತ ಅಲ್ಲಿ ಸೇರ್ಕೊಂಡಾರ. ಅವಾಗ ನೀವೇನೋ ಸಾರ್ವಜನಿಕರು ನಮಗೇನು ಹೆಲ್ಪ್ ಮಾಡ್ರೇನಾ? ನಮಗೇನ್ರಿ ಬೆಂಬಲ ಕೊಟ್ರೇನ? 2 ಲಕ್ಷ ಫಾಲೋವರ್ ಇದ್ರು. ನಿಮ್ಮ ಪರವಾಗಿನ ಮಾತಾಡ್ತಿದ್ರು ನಾವು. ಅವಾಗ ಗಟ್ಟಿರಲ್ಲ, ಬಿಟ್ಬಿಟ್ಟು ಇವ್ರು ಊರು ಸಾವಿರ ಬೇಡಪ್ಪ, ಅವನು ಇವ್ರ ಕತ್ತಿನೇ ಬೇಡ ಅಂತಂದು ನಾವು. ಇವ್ರು ಬೇಡ ನಾವು ಇದನ್ನು ಮಾತಾಡೋದು ಬೇಡ ಅಂತ ಬಿಟ್ಬಿಟ್ಟಿದ್ದು ನಾವು. ಏನೋ ಮತ್ತೆ ರಾಜಕೀಯ ಹೊಲಸಾಗತ್ತೈತೆ. ಮತ್ತು ಹಿಂದಿನ ಗತಭವನ ತರುಣ ಕಾಲ್ ಚಕ್ರ ತಿರುಗೈತಿ. ಒಮ್ಮೆ ಅವರಿಗೆ ಒಮ್ಮೆ ಇವರಿಗೆ ತಿರುಗ್ತೈತೆ ಅದು. ಇನ್ನೇನು ಸತೀಶ್ ಜಾರಕಿಹೊಳಿ ಭಾಳ ಹುಷಾರು. ಅವ್ರು ಯಾರೂ ವಿರುದ್ಧ ಕೊಟ್ಟಮಿಲ್ಲ, ಯಾರು ವಿರುದ್ಧ ಮಾತಾಡಂಗಿಲ್ಲ. ಏನೋ ಬಾಪಗೌಡರ ಬಗ್ಗೆ ಒಂದು ಮಾತಾಡ್ರು, ನೀವು ಹಿಂಗೆ ಮಾತಾಡ್ಕೋತ ಹೋದ್ರೆ ನಾನು ನಿಮ್ಮ ಮನೆಗೆ ಬರ್ತೇನಂತ ಮಾತಾಡಬಾರಾಗಿತ್ತು. ಅವಾಗ ನಾವು ಉತ್ತರ ಕೊಟ್ಟಿದೆ, ತಪ್ಪದು. ನೀವು ಮುಖ್ಯಮಂತ್ರಿ ಆಗವರು, ಮುಖ್ಯಮಂತ್ರಿ ಟೈವೆಲ್ ಕುರ್ಚಿ ಹಾಕಿದ್ರಿ. ನಾವು ಮುಖ್ಯಮಂತ್ರಿ ಆಗಿ ಸತೀಶ್ ಜಾರಕಿಹೊಳಿ ಬೆಂಬಲ ಇದೇವಲ್ಲ. ಸತೀಶ್ ಜಾರಕಿಹೊಳಿ ಅಷ್ಟ ಅಲ್ಲ, ಪ್ರಭಾಕರ್ ಕೋರೆ ಉತ್ತರ ಕನ್ನಡದ ಯಾರಾದ್ರೂ ಆಗತ್ತೇವೆ. ನೈಸ್ ಇನ್ಫಾರ್ಮೇಶನ್ ಸರ್. ಎಲ್ಲಪ್ಪ ವಿಶ್ವನಾಥ್ ನಂದಿಹಾಳ ಆಯ್ತು ರೀ, ಇನ್ಫಾರ್ಮೇಶನ್ ಕೊಡ್ತೇವಲ್ಲ. ನಮಗೊಂದು ಸ್ವಲ್ಪ ದುಡ್ಡ ಏನಾದ್ರು ಇನ್ಫಾರ್ಮೇಶನ್ ಹಾಕಿರಲ್ಲ. ನಮಗೂ ಹೊಟ್ಟೆ ಐತಿ, ಸಂಸಾರ ಐತಿ, ಎಲ್ಲನೇ ಐತಿಲ್ಲ. ಮತ್ತು ನಾವೇನು ಸನ್ಯಾಸಿಗಳು? ಆದ್ರೆ ಬೆಳಿಗ್ಗೆ ಎದ್ದು ನೀವು ಸ್ವಲ್ಪ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಮ್ಮ ವಿಡಿಯೋಗಳು ನೋಡಲ್ಲ. ಯಾವುದು ಆಧ್ಯಾತ್ಮಿಕ ವಿಡಿಯೋಗಳನ್ನು ಮಾಡ್ತೇವೆ ನಾವು. ಕಾರ್ಮಿಕರ ಪರವಾಗಿ ಹೇಳ್ತೇವೆ, ಮಹಿಳೆಯರ ಪರವಾಗಿ ಹೇಳ್ತೇವೆ, ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಪರವಾಗಿ ಹೇಳ್ತೇವೆ, ಲೂಟಿಕೋರ್ ಬಗ್ಗೆ ಹೇಳ್ತೇವೆ, ಮಟಕ ಬಗ್ಗೆ ಹೇಳ್ತೇವೆ, ಜೂಜಾತ್ ಬಗ್ಗೆ ಹೇಳ್ತೇವೆ, ಮಕ್ಕಳ ಬಗ್ಗೆ ಹೇಳ್ತೇವೆ, ಕಥೆಗಳನ್ನ ಹೇಳ್ತೇವೆ, ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕಂತ ಹೇಳ್ತೇವೆ, ಏನು ತಿನ್ಬೇಕಂತ ಹೇಳ್ತೇವೆ, ಏನು ತಿನ್ನಬಾರ್ದು ಅಂತ ಹೇಳ್ತೇವೆ, ಏನು ಧರ್ಮ ಅಂತ ಹೇಳ್ತೇವೆ, ಅಧರ್ಮದ ಬಗ್ಗೆ ಹೇಳ್ತೇವೆ. ಬೆಳಗ್ಗೆ ಎಲ್ಲ ಪ್ರವಚನ ಅದೇ ಇರ್ತೈತೆ. ಅಲಿಮಾರಿ ಪ್ರವಚನಕಾರ ನಾವು ಅವಾಗ ಡ್ರೆಸ್ ಬೇರೆ ಇರ್ತೈತೆ. ಸ್ವಾಮಿಗಳ ಡ್ರೆಸ್ ಅಂತಾರಲ್ಲ, ಆ ಡ್ರೆಸ್ ಇರ್ತೈತೆ. ಅವಾಗ ಡ್ರೆಸ್ ಇದನ್ನು ಹೇಳಕ್ಕೆ ಬರೋಂಗಿಲ್ಲ. ಒಮ್ಮೆ ಬೆಳಿಗ್ಗೆ ಒಬ್ಬ ಕಾಮೆಂಟ್ ಮಾಡಿದ್ರು, ಸರ್ ಇನ್ನೊಂದು ಸ್ವಲ್ಪ ಈ ರಾಜಕೀಯ ಬಿಶಂಕರದ ಬಗ್ಗೆ ಹೇಳಂತ. ಅಲ್ಲೋ ಈ ಟೈಮ್ದಾಗ ಬಿಶಂಕರನ್ನ ಹೆಂಗೆ ಹೇಳೋರು ನೀವು? ಈ ಟೈಮ್ದಾಗ ಬಿಶಂಕರಂದ ಹೇಳಂತ ಹೇಳ್ಬೋದು. ಬಿಶಂಕರಂದ ಹೆಂಗಿದ್ರು? ಯಾರಿಗೂ ವಿರುದ್ಧ ಕಟ್ಕೊಂಡಿರಲಿಲ್ಲ. 7 ಸಲ ಮಂತ್ರಿ ಆದ್ರೂ ಯಾರು ಒಬ್ಬರೇ ತೊಂದರೆ ಮಾಡಿದ್ದು ಎಂದೂ ಇಲ್ಲ. ಲೋಹಿತ್ ವೆಂಕೂಡರಿ ಧನ್ಯವಾದಗಳು. ಯಾರಿಗೂ ತೊಂದರೆ ಮಾಡಿರಲಿಲ್ಲ. VL ಪಾಟೀಲ್ ಏನಿದ್ರು ಅವ್ರು ತಮ್ಮದು ರಾಜಕೀಯ ತಮ್ಮದಾಯ್ತು ಅವ್ರು ಅಷ್ಟೇ ಇದ್ರು. ಅವ್ರು ಸೀಮಿತ ಸ್ವಲ್ಪ ಗದ್ದಾಗಿರ ಅಲ್ಲಿ ಇದಕ್ಕೆ ಮಾಡ್ತಾರೆ, ರಾಯ್ಬಾಕ್ ಮಾಡ್ತಿದ್ರು. ಅವ್ರು ಇಲ್ಲ, ಉಳಿದ ಕಡೆ ಏನಿಲ್ಲ. ಅವರು ಭಾಳ ಒಳ್ಳೆ ಹಿಂದಿನ ರಾಜಕಾರಣಿಗಳೆಲ್ಲ ಒಳ್ಳೆ ಆಗಿದ್ದಾರೆ. ರಮೇಶ್ ಜಿಗಜಿನಿ 3 ಸಲ ಆರಿಸಿಕೊಂಡ್ರು ಚಿಕ್ಕುಡಿ ಎಂಪಿಗೆ. ಯಾರು ಒಬ್ಬರೇ, ಯಾರು ಸಾಮಾನ್ಯ ಕಾರ್ಯಕರ್ತನ ಹೆಗಲ ಮೇಲೆ ಕೈ ಇಟ್ಟು ಮಾತಾಡ್ತಿದ್ರು. ರೊಕ್ಕ ಕೊಡ್ತಿರಲಿಲ್ಲ, ಕೈ ಇಟ್ಟು ಮಾತಾಡೋದು. ರೋಹಿತ ವೆಂಕಟಗುರಿ ಥ್ಯಾಂಕ್ ಯು. ಕೈ ಇಟ್ಟು ಮಾತಾಡೋದು, ಹೆಗಲ ಮೇಲೆ ಕೈ ಇಟ್ಟು ಮಾತಾಡ್ತಿದ್ರು ಅವರು. ಏನು ಮಲ್ಲಪ್ಪ ಪಾಟೀಲ್ ನೋಡುತ್ತಿರೋದಕ್ಕೆ ಧನ್ಯವಾದಗಳು. 1000 ಜನ ನೋಡ್ತಿದ್ರಿ, ನೋಡೋಷ್ಟು ಬೇಡ ನಮ್ಗೆ. ಈ 100 ರೂಪಾಯಿ ಹಾಕಿರಲ್ಲ, ನಿಮ್ಗೆ 100 200 ಯಾಕೆ ಹಾಕಾಗ್ತಿಲ್ಲ? ನಿಮಗೇನಾಗೈತಿ? ಅಲ್ಲಿ ಇಲ್ಲಿ ಖರ್ಚು ಮಾಡ್ತೀರಿ. ಈ ಗಟ್ಟಿ ಧ್ವನಿ ಹೋತಂದ್ರೆ ಎಲ್ಲ ಹೋದಂಗ. ಬೆಳಗಾವಿ ಜಿಲ್ಲೆ ಅಲ್ಲ, ಕರ್ನಾಟಕದಲ್ಲಿ ಯಾರು ನಮ್ಮಂಗೆ ಮಾತಾಡಂಗಿಲ್ಲ. ಒಂದು ಫಾಸ್ಟ್ ಆತ. ನಾವು ಲಾಯರ್ ಜಗದೀಶ ಅವ್ರು ಹುಂಬ ವಾಳ್ಕೆ, ನಾವು ಹುಂಬುಗಳು ಮಾತಾಡಂಗಿಲ್ಲ. ಏನು ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಅವ್ರಿ? ಕಾಕಿ ಯಾಕಿದೆ ನೋಡಿ, IGP ಅವರೇ ನಿಮ್ಮ ಟೀಮ್ ನೋಡಿ. ರಾಹುಲ್ ಜಾರಕಿಹೊಳಿ ಯಾರೋ ಮಂತ್ರಿನಾ, ಮುಖ್ಯಮಂತ್ರಿನಾ, DCM ಅಂತ ಕೇಳ್ತಾರೆ. ನಾವು ಹಂಗೆ ಕೇಳಂಗಿಲ್ಲ. ನಾವು ಸೌಮ್ಯವಾಗಿ ಹೋಗೋದು. ನೀವು ಅಂತಾರಲ್ಲ
ಕೌನ್ಯಾಗ ಕಲ್ಲೈಕ್ ಹೊಡಿರಿ ಅಂತ. ಹಂಗೆ ಕೌನ್ಯಾಗ ಕಲ್ಲೈಕ್ ಹೊಡಿದು ಯಾಕೆ ಹಂಗಲ್ಲ. ಮತ್ತು ಈಗ ದನಗಳಲ್ಲಿ ಸಂತೆ ಮಾಡ್ತಿದ್ರು ಮೊದಲು. ಅವರು ಹಿಂಗೆ ಒಂದು ಕಲ್ಲು ಕಟ್ತಿದ್ರು, ಹಿಂಗೆ ಹೆಗಲ ಮೇಲೆ ಇಡ್ತಿದ್ರು. ದನಗಳು ವ್ಯಾಪಾರ ಮಾಡ್ಬೇಕಾದ್ರೆ ಅವ್ರು ಏನು ಹೇಳ್ತಿರು, ಆ ಕಲ್ಲು ಮುಟ್ತಿದ್ರು. ರೊಟ್ಟಿ ಮುಟ್ಟಿ ಹೇಳ್ತಾನಪ್ಪ ಆನೆ, ರೊಟ್ಟಿ ಮುಟ್ಟಿ ಹೇಳ್ತಾನೆ. ಅದಕ್ಕೆ 30,000ನೇ ಐತೆ. ಅದು ಹಿಂದನ ಮಾರಿದ್ ನಾ 30,000ಕ್ಕೆ. ರೊಟ್ಟಿ ಮುಟ್ಟಿ ಹೇಳ್ತಾನೆ, ಕಲ್ಲು ಮುಟ್ಟಿ ಹೇಳ್ತಿದ್ರು. ಹಂಗೆ ನಾವು ಕಲ್ಲು ಮುಟ್ಟಿ ಹೇಳಂಗಿಲ್ಲ, ರೊಟ್ಟಿ ಮುಟ್ಟಿ ಹೇಳ. ನಗಬೇಕಾಗ್ತೈತೆ. ಸತೀಶ ಕಮ್ತಿಯವರು ಧನ್ಯವಾದಗಳು. ಮಲ್ಲಪ್ಪ ಪಾಟೀಲ್ ಅವರೇ ಧನ್ಯವಾದಗಳು. ಅದಕ್ಕೆ ಗಟ್ಟಿ ಮಾಡ್ಬೇಕಾದ್ರೆ ನಮಗೆ ತಾಕತ್ ಕೊಡಬೇಕು. ಯಾವಾಗ ನಮ್ಗೆ ತಾಕತ್ ಬರ್ತೈತೆ ಅವಾಗ ನಮ್ಮ ಹೊಟ್ಟೆ ತುಂಬೈತಿ. ನೀವೇನು ಕಳಿಸ್ಬೇಡ ಅಂತ ಹೇಳ್ತೇವಲ್ಲ ನೇರವಾಗಿ. ನಮಗೆ ದುಡ್ಡು ಬೇಡಪ್ಪ ನಿಮ್ದ, ನಿಮ್ಮ ಬೆಂಬಲವನ್ನು ಬೇಡ ಅಂತ ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂದ್ರೆ ಗಟ್ಟಿಯಾಗಿರ್ತೈತೆ. ಈಗ ಸತೀಶ್ ಜಾರಕಿಹೊಳಿ ಅವ್ರಿಗೆ ಬೆಂಬಲ ನಾನೇನು ಕೊಡಂಗಿಲ್ಲ ಅಂತ ಎಲ್ಲರೂ ಹೇಳ್ಬೋದು. ಅದು MLAಗಳ ಬೆಂಬಲ ಬೇಕಂತಾರೆ. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕು ಅವರು. ನಮ್ದು ಇದೆ, ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಆಗ್ಬೇಕಂತಿದೆ. ಟೈವೆಲ್ ಹಾಕಿದಾರೆ, ಫಸ್ಟ್ ಟೈವೆಲ್ ಹಾಕಿದವ್ರು ನಮ್ಮ ಜೈ ಹೋ, ಜೈ ಸತೀಶ್ ಅವ್ರು. ನಾವು ಆದ್ರೆ ಅವ್ರ ಮಗನ ಹುಟ್ಟಬೇಕು. ಅವ್ರೇನು ಕರೆದಿಲ್ಲ, ಏನೋ ಇನ್ವಿಟೇಷನ್ ಕೊಟ್ಟಿರ್ಬೇಕು, ಅಥವಾ ಇವ್ರೇನಾದ್ರು ಡಿಪಾರ್ಟ್ಮೆಂಟ್ ಆದವ್ರು ಹೋಗಿರ್ಬೇಕು. ವಡ್ಡನವರು, ಸಿದ್ಧಾರ್ಥ ವಡ್ಡನವರು, ಥ್ಯಾಂಕ್ ಯು. ಅದಕ್ಕೆ ನಾವು ಏನು ಹುಡುಗರದ ನಾವು ಯಾರು ಪರವಾಗಿಲ್ಲ, ಯಾರು ಭಾಳ ಸಲ ಹೇಳಿದೆ ನಾವು. JDS ಕಾಂಗ್ರೆಸ್ BJP ನಮಗೇನು ಸಂಬಂಧ ಇಲ್ಲಪ್ಪ. ನಮ್ದಿರೋದು ಧ್ವನಿ ಇಲ್ಲದವ್ರು ಧ್ವನಿ ಇಲ್ಲದವ್ರು ಪರವಾಗಿದ್ದೇವೆ. ದುರ್ಬಲರಂತ ಹೈದಿಲ್ಲಿ ಈ 30 ವರ್ಷ ಪತ್ರಿಕೆ ನಡೆಸೋದು ಅದು ದಿವಾಳಿ ಆಯ್ತು. ಯಾಕಂದ್ರೆ 15 ರೂಪಾಯಿ ಪತ್ರಿಕೆ ರವಿ ಬೆಳಗಿರ್ಕಿಂತ ಹೆಚ್ಚು ಮಾರ್ತಿದ್ದು. ಅದು ಎಲ್ಲರಿಗೂ ಗೊತ್ತಿದೆ, ಹಿಂದಿನ ಪೀಳಿಗೆ ಗೊತ್ತಿದೆ, ಒಂದು 10 ವರ್ಷ ಹಿಂದಿನ ಅವ್ರಿಗೆ. ಮತ್ತೆ ಯಾಕೆ ತೆಗಿತೆ ಅಲ್ರಿ, ಅದು ಆವಾಜ್ ಹೆಚ್ಚುತ್ತಂದು. ಎಲ್ಲಿ ಮಾಡ್ತೀವಿ, 1 man army. ಇದನ್ನು ಮಾಡ್ಬೇಕು, ಅದನ್ನು ಮಾಡಿ ಹೆಂಗೆ ಸಾಧ್ಯ ಇದೆ? ಮತ್ತು ಅವರು ಏನು ಸ್ಟಾಲ್ ಕೊಡ್ತಿದ್ದಲ್ಲ, ಅವ್ರು 15 ರೂಪಾಯಿ ಇತ್ತು, 5 ರೂಪಾಯಿ ಕಮಿಷನ್ ಅವ್ರದ್ದು, 10 ರೂಪಾಯಿನೂ ಕೊಡ್ಲಾತಿರ. ಅವರ ನಮ್ಮನ್ನು ದಿವಾಳಿ ತಂದ್ರೆ ಅವ್ರು 10 ರೂಪಾಯಿ ಕೊಟ್ಟಿದ್ರೆ ಪೇಪರ್ ಪ್ರಿಂಟ್ ಹಾಕೋತ ಹೋಗ್ತಿತ್ತು. ನಾರಾಯಣ್ ಬರ್ಮನ್ ಒಂದು ಸಲ ಹೇಳಿದ್ರು, ನಿನ್ಗೆ ಎಷ್ಟು ಆಗ್ತಿತ್ತು ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ಗೆ. ನಾ ಹೇಳ್ತಾನೆ ಹೇಳಿ ಹೋದ್ರೆ ಅಟ್ಟ ಏನು ಪ್ರಿಂಟಿಂಗ್ ಪ್ರೆಸ್ ಇಲ್ಲ, ಏನಿಲ್ಲ. ನಮ್ಗೆ ಹಂಗೆ ಕೂತಾಗ ಅವರು ಶಗನ್ಯಾನ ಹುಳ ಬುಸ್ ಮಾಡ್ತೀನಿ ಅಂತಂದ್ರು. ಅದು ಸ್ವಲ್ಪ ಮನಸ್ಸಿಗಾಯ್ತು. ಹೌದು, ಹಂಗಿತ್ತು. ಅದು ಶಗನ್ಯಾನ ಹುಳ ಇದ್ದರೆ ನಾಗರಾವತ್ಲೆ ಬುಸ್ ಮಾಡ್ರೆ ಆ ಶಗನಿ ಅದಕ್ಕೆ ಹತ್ತಿತ್ತು ಅಂತ ಹೇಳಿದ್ರು. ಅವ್ರು ಕರೆಕ್ಟ್ ಇದ್ದಾರೆ, ಇಲ್ಲ ಅಂತಲ್ಲ, ನಾವು ಒಪ್ಕೋತೇವೆ, ಸತ್ತಿದ್ದು ಒಪ್ಕೋತೇವೆ. ಈಶ್ವರ್ ಸಂಗ್ರಿ ಮಠ, ಥ್ಯಾಂಕ್ ಯು ಸರ್. ಇಸ್ಮಾಯಿಲ್ ಎಲೆಗಾರ ಸರ್, ನಿಮ್ಮಂಗೆ ಮಾತಾಡೋದು ಮಾಧ್ಯಮ ಲೋಕದ ಯಾರೂ ಇಲ್ಲ. ಎಲ್ಲ ಪೇಡ್ ಮಾಡ್ಕೊಂಡ್ರಲ್ಲ ಇಸ್ಮಾಯಿಲ್ ಅವರ. ಎಲ್ಲ ಪೇಡ್ ಪತ್ರಕರ್ತರಾಗಿದ್ದಾರೆ. ಪ್ಯಾಕೇಜ್ ಇದಾವೆ ಇವರಿಗೆ. ಇಲೆಕ್ಷನ್ದಲ್ಲಿ ಒಂದು 15 ದಿವಸ ಇರ್ತಾವ, ಏನು ಪ್ರಚಾರ ಮಾಡಿದ ಪ್ಯಾಕೇಜ್ ಇರ್ತಾವ. ಇವ್ರದ್ದು ಏನು ಹಾಕ್ತಾರೆ, ಅಲ್ಲಿ ಉದ್ಘಾಟ ಅಂತ, ಇಲ್ಲಿ ಉದ್ಘಾಟ ಅಂತ, ಅಲ್ಲಿ ಹತ್ತು ಇಲ್ಲಿ ಹತ್ತ ಸ್ಪೆಷಲ್ ಲೇಖನಿ ಬರ್ತಾವ. ಮತ್ತು ಅವ್ರಿಗೊಂದು ಸ್ವಲ್ಪ ಇದರಿದೆ, ಕಾನೂನಿದೆ. ಮತ್ತು ಇವರು ಯಾರು ಚುನಾವಣೆ ನೀತಿ ಸಹಿತ ಅವಾಗ ಇರೋದನ್ನೇ ಇಲ್ಲ, ಇಂಡೈರೆಕ್ಟಾಗಿ ಹಾಕೋದು. ಎಲ್ಲರೂ ಹಿಂಗೆ ಮಾಡಾಕತ್ತಾರ ಅಂದ್ರೆ ಪರಿಸ್ಥಿತಿ ಹೆಂಗಾಗೋದು? ತಿಂತಾರ ವಾಟ್ರ ನೀವು ನೋಡ್ಕೊತಕೊಂಡ ಅವರು. ಸತೀಶ್ ಮಿರ್ಜೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೊತ್ತಾಗ್ತಿಲ್ಲ ಇಸ್ಮಾಯಿಲ್ ಅವರ ದಿಗ್ಗಜ ಆದಿದ್ದು ಹೇಳ್ತಾರೆ. ನಮ್ಮನ್ನು ದಿಗ್ಗಜ ಯಾವಾಗ ಮಾಡವ್ರ ನೀವು? 855-314-2323 ಇದಕ್ಕೆ ದುಡ್ಡು ಹಾಕ್ರಪ್ಪ ಅಂತ ಹೇಳ್ತಾ ಇವತ್ತು ಮುಗಿಸ್ತೇವೆ. ಯಾಕಂದರೆ ನಾವು ರಾಮಾಯಣ ಹೇಳಕ್ಕೆ ನಾವು ಗೈಟೆ, ಕತಿ ಕೇಳಕ್ಕೆ ನೀವು ಗೈಟೆ, ನಾಟಕ ಏನಾಗ್ತೈತಿ, ರಾಮ ಸೀತಾ ಏನಾಗ್ತಾರ ತಂಗಿ ಆಗ್ತಿರ್ಬೇಕು ಅನ್ನುವಂಥವ್ರಿಗೆ ನೀವಲ್ಲ. ಏಟ್ಲ ಮತ್ತು ಸಮಾಜದಲ್ಲಿ ಇರೋರಲ್ಲ, ಅವರು ಇರೋರು, ಇವರು ಇರೋರು, ಎಲ್ಲರೂ ಇರೋರಲ್ಲ. ಜಗತ್ತಲ್ಲಿ 770 ಕೋಟಿ ಜನಸಂಖ್ಯೆ ಇದೆ. ಅಲ್ಲಿ ಅತಂತ್ರ ತಲೆ, ಕುತಂತ್ರ ತಲೆ, ಪರತಂತ್ರ ತಲೆ, ಸ್ವತಂತ್ರ ತಲೆ, ಅವೆಲ್ಲ ತಲೆಗಳು ಊಟ ಮಾಡೋರಲ್ಲ. ನಾವು ಸ್ವತಂತ್ರಪ್ಪ, ನಾವು ಇಂಡಿಪೆಂಡೆಂಟ್ಪ, ನಮಗೆ ಏನಿಲ್ಲಪ್ಪ. ಮತ್ತು TV ಪತ್ರಕರ್ತ ಕಡೆ ನಾವು ನೋಡೋನಿಲ್ಲ, ಅವ್ರು ನಮ್ಮ ಕಡೆ ನೋಡ್ಬೇಕು. ದಿನಪತ್ರಿಕೆ ಅವ್ರ ಕಡೆ ನಾವು ಗಮನ ಕೊಡೋಂಗಿಲ್ಲ, ನಮ್ಮ ಕಡೆ ನೋಡ್ಬೇಕು. ವಾರಪತ್ರಿಕೆ ನಮ್ದು ತೊಗೊಂಡು ಓದಿ ಅಲ್ಲಿ ಅವ್ರು ಹತ್ತಾವಶೀಲ್ ಮಾಡಕ್ಕೆ ಹೋಗ್ತಿದ್ರು. ನಮ್ಮ ಪೇಪರ್ ಓದಿ ಸರ್ ಹಿಂಗಲ್ರಿ, ಹಂಗೆ ನಾವು ನಿಮ್ಮ ಪರವಾಗಿ ಮಾಡ್ತೇವೆ. ಆಯ್ದಿಲ್ಲಿ ಸಂಪಾದಕ ಅವ್ನು ಬರೆದ್ರೆ ಏನಾಯ್ತು, ಅವನೇನು ಆ್ಯಕ್ಷನ್ ಆಗೋದೈತಿ ನಿಮ್ಮ ಮೇಲೆ? ಇಲ್ಲ. ಪಂಚಮಶಾಲಿ ಹುಲಿ. ಭಾರತದ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಖಾಸಗಿ ರಾಜಕೀಯ ನಾಯಕನ ಹುಟ್ಟಹಬ್ಬ. ಯಾವ ನಾಯಕರು? ಅವನೇ ನಾಯಕ? ಎಲ್ಲ ಸುಮ್ಮನೆ ಹೇಳಿ ಮಾಡ್ಕೊಂಬಂದಾರ. ನಾಯಕನ ಹುಟ್ಟಹಬ್ಬದ ನಾಯಕನ ಬೇಡ್ರಿ ಬೆಚ್ಚ. ಹುಟ್ಟಹಬ್ಬದ ಸಮಾರಂಭ ಸಮವಸ್ತ್ರದಲ್ಲಿ ಹಾಜರಾಗುವುದು ಗಂಭೀರ ಉಲ್ಲಂಘನೆಯಾಗಿದೆ. ಪೊಲೀಸರು ಸೇರಿದಂತೆ ಎಲ್ಲ ಸರ್ಕಾರಿ ನೌಕರು, ರಾಜಕೀಯ ಪಕ್ಷದ ಡ್ಯಾಶ್ ಓದಂಗಿಲ್ಲ. ಯಾಕಂದ್ರೆ C3 ಅಂತಾರೆ, ನಮ್ಗೆ ಓದಾಕ ಬರಂಗಿಲ್ಲ. ಯಾಕಂದ್ರೆ ಸಾಕರಲ್ಲ ಇಷ್ಟ
ಆ ಪಂಚಮಚೇಲಿ ಹುಲಿ ಅಲ್ಲ, ಅದನ್ನ ಹೇಳತ್ತೆ. ಯಾವ ಹುಲಿ ಅಲ್ಲ, ನಾವು ಬಡವರ ಪರ ಇರ್ತಕ್ಕಂಥ ಹುಲಿ. ನಾಗರಾಜ ಜಮಿಗೆ ಅವರೇ ಥ್ಯಾಂಕ್ ಯು. ಪ್ರಮೋದ್ ಪಾಟೀಲ್ ಅವರೇ ಥ್ಯಾಂಕ್ ಯು. ಪ್ರಮೋದ್ ಪಾಟೀಲ್ ಅವ್ರು ನೀನು ಬಂದಿದ್ರು. ಪ್ರತಿ ಸಲ ಕೆಲವೊಂದು ಸಂತು ಬಾಯಿ ಅಂತ ಅವ್ರು ಕೆಲವು ಮಂದಿ ಬಂದಿರ್ತಾರೆ. ಪುಕ್ಕಡ್ ಹೋಗೋ ಮಂದಿ ಭಾಳ ಐತೆ. ಅದು ನಾವು ನಿಮ್ದು ಇಂಟರ್ನೆಟ್ ಖರ್ಚಾಗತ್ತೈತಿ, ಇಲ್ಲ ಅಂತಲ್ಲ. ನೀವು ನೋಡತ್ತೀರಂದ್ರೆ ಇಂಟರ್ನೆಟ್ ಇದ್ದಾಗನ ಇದೆಲ್ಲ ಬರ್ತೈತಿ. ಖರೆ ನಮಗೆ ಇದು ಇಂಟರ್ನೆಟ್ ಒಳಗೆ ಹೋಗ್ಬೇಕಲ್ಲ, ನಾವಿನ್ನ ನಾಷ್ಟ ಮಾಡ್ಬೇಕು, ಇನ್ನೂ ಏನೂ ಇಲ್ಲ. ಮತ್ತು ಶುಗರ್ ಪೇಷಂಟ ಶುಗರ್ ಗುಳಿಗೆ ತೊಗೋಬೇಕು ಮಧ್ಯಾಹ್ನದಾಗ. ಎಲ್ಲ ಒಪ್ಪಣ ಕುಲ್ಲನ ಈಗ. ಇನ್ನು ಮುಂದೆಲ್ಲ ಕುಲ್ಲ, ನಮ್ಮದು ಕುಲ್ಲ, ನಿಮ್ಮದು ಕುಲ್ಲ. ನಾವು ಬೆತ್ತಲೆ, ನೀವು ಬೆತ್ತಲೆ, ಜಗವು ಬೆತ್ತಲೆ ಮಾಡಿಬಿಡೋದು. ಯಾರು ಏನನ್ನೋರ್ದಾರ, ಯಾರು ಏನಾಗ ಸಾಧ್ಯನೇ ಇಲ್ಲ. ಅದಕ್ಕೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕು, ನೋಟಿಸ್ ಜಾರಿ ಮಾಡಬೇಕು. ಇಲ್ಲಾಂದ್ರೆ ಮತ್ತೆ ನಾವು 2-3 ದಿವಸ ಬಿಟ್ಟು ಒಂದು ವಿಡಿಯೋ ಬರ್ತವಲ್ಲ, ಸೆಕ್ಷನ್ ವೈಸ್ ಬರ್ತೇವೆ. ಪೊಲೀಸ್ ಸೆಕ್ಷನ್ ಏನು ಹೇಳ್ತೈತೆ, ಇವ್ರ ಮೇಲೆ ಆ್ಯಕ್ಷನ್ ಯಾಕೆ ತೊಗೊಂಡಿಲ್ಲ ಅಂತ, ಯಾರು ಒತ್ತಡದಿಂದ ತೆಗೆದುಕೊಂಡಿಲ್ಲ ಅಂತ. ಶ್ರೀಕಾಂತ್ ಭಜಂತ್ರಿ ಥ್ಯಾಂಕ್ ಯು. ಮುಖ್ಯಮಂತ್ರಿಗಳು ಇದನ್ನು ಖರ್ಚು ಹೇಳಬೇಕಲ್ಲ. ಡಿಪಾರ್ಟ್ಮೆಂಟ್ ಒಂದು ಫೋನ್ ಮಾಡೋಕ್ಕಾಗಿಲ್ಲ. ಗೃಹ ಸಚಿವರು ಏನು ಮಾಡತ್ತೀರಿ, ಪರಮೇಶ್ವರ ದೊಡ್ಡ ಸುದ್ದಿ ನಿಮಗೆ, ಬ್ರೇಕಿಂಗ್ ಸುದ್ದಿ ಇದ್ರೆ ಗಮನ ಕೊಡೋರು. ನಮ್ಮದು ಬ್ರೇಕಿಂಗ್ ಸುದ್ದಿ ಇಲ್ಲ, ನಮ್ಮಂಥ ಬ್ರೇಕಿಂಗ್ ಸುದ್ದಿ ಮತ್ತೆ ಅವ್ನು ಕೊಡೋ ಕರ್ನಾಟಕದಾಗ ಯಾರು ಕೊಡಂಗಿಲ್ಲ. ನಮಗೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ. ಹುಲಿ ಎತ್ತು ರವಿ ಬೆಳಗೆರೆ ದುಡ್ಡು ಮಾಡಿಕೊಂಡು ಹೆಸರು ಮಾಡ್ಕೊಂಡು ಹೋದರು. ಅದಕ್ಕಿಂತ ಮೊದಲು ಪಿ ಲಂಕೇಶ್ ಅವರು ರಾಮಕೃಷ್ಣ ಹೆಗಡೆ ಅವರು ಫೋನ್ ಮಾಡಕ್ಕೆ ಅನಿಸಿದ್ರು, JH ಪಾಟೀಲ್ ಫೋನ್ ಮಾಡಕ್ಕೆ ಅನಿಸಿದ್ರು. ಮತ್ತು ನಾ ಹೇಳಿದೆ ಮುಖ್ಯಮಂತ್ರಿ ಆಗ್ಬೇಕು ನೋಡ್ರಪ್ಪ ಅಂತ ಹೇಳ್ತಿದ್ರು. ಗುಮ್ ಅಂತ ಬರಿತಿದ್ರು. ಬಮ್ ಅಂದ್ರೆ ಬಂಗಾರಪ್ಪ, ಗುಮ್ ಅಂದ್ರೆ ಗುಂಡೂರಾವ್ ಅದನ್ನು ಬರಿತಿದ್ರು. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟವರು ಒಳ್ಳೆಯವ್ರದಾರ, ಭಾಳ ಒಳ್ಳೆಯವ್ರದಾರ. ಆದರೆ ಹೆಚ್ಚಾಗಿ ಏನಾಗಿದೆ, ಈ ಮಿನಿಟ್ ಬಂದಿದ್ದೆ, ಮಿನಿಟ್ ತೆಗಿಬೇಕನ್ನ ಅವ್ರು. ನಾವು ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತಾವ, ಮಿನಿಟ್ ತೆಗೆದು ಹೋಗಿರಲ್ಲ ನೋಡೋಣ. ಎಲ್ಲ ಇಂಡಿಪೆಂಡೆಂಟ್ ಬರ್ತಾರ, ಶೆಡ್ಡು ಹೊಡಿತಾರ ಅವರು, ಬರೀ ಮಕ್ಕಳ ಅಂತ. ಅದು ಮಾಡಲ್ಲ, ಮಿನಿಟ್ ಕೊಟ್ರೆ ಇಲ್ಲಿ ಅಟಕಾಸೈತಾರೆ. ನಾವು ಕಂಬಳಿಯಲ್ಲಿ ಅಟಕಾಸೈತೆ ಅವರು. ಸಂತುಬಾಯ್ ಆಯ್ತರಪ್ಪ ಥ್ಯಾಂಕ್ ಯು. ಅದಕ್ಕೆ ಆ ಮಿನಿಟ್ ಬಂದ್ ಮಾಡ್ರಿ. ಮಿನಿಟ್ ಅಂದರೆ ಲೆಟರ್ ಹೆಡ್ ಮೇಲೆ ಕೊಡ್ತಾರಲ್ಲ, ಈ ಸ್ಟೇಷನ್ಗೆ ನೀವು ಹೋಗ್ಬೇಕಂತ, ಅದು ಬಂದ್ ಮಾಡ್ರಿ. ರಾಜಕೀಯ ನಾಯಕರು ಅದನ್ನು ಬಂದ್ ಮಾಡಬೇಕು. ಮುಖ್ಯಮಂತ್ರಿ ಅದನ್ನ ಮಾಡಬೇಕು. DCM DK ಶಿವಕುಮಾರ್ ನೀವು ಮುಖ್ಯಮಂತ್ರಿ ಆದಂತೇಳಿ, ನೀವು ಮುಖ್ಯಮಂತ್ರಿ ಆದ ನಂತರ ಬಂದ್ ಮಾಡ್ರಿ. ಅದನ್ನು ನೀವು ಆಗ್ತೀರಿ. ಡಿಸೆಂಬರ್ ಗದ್ದಲ ನಡೆದೈತಿ. ಅದು ಯಾಕಂದ್ರೆ ಪಕ್ಷ ಬೆಳೆಸಿದವರು, ಪಕ್ಷವನ್ನು ಸಂಘಟನೆ ಮಾಡಿದವರು, ದುಡ್ಡು ಹಾಕಿದವರು, ದುಡ್ಡು ತೆಗೆಯವರು ಎಲ್ಲನೇ ಐತಿ ನಿಮ್ಮ ಕಡೆ. ಸಿದ್ದರಾಮಯ್ಯ ನಿಮ್ಗೆ ನೋಡಿದ ಕೂಡಲೇ ನಿಮ್ಮ ಕಡೆ ಕೈ ಮಾಡಿ ತೋರಿಸ್ತಾರ ಅವ್ರು, ಹೋಗ್ರಿ ಅಲ್ಲಿ ಅಂತ. ಅವ್ರಿಗೆಲ್ಲ ಗೊತ್ತಿದೆ. ಮತ್ತು ಅಂಥ ಪಕ್ಷ ಸಂಘಟನೆ ಎಷ್ಟು ವರ್ಷ ಮಾಡ್ತಾರೆ, 30 ವರ್ಷದಿಂದ. ಮತ್ತು DCM CM ಯಾಕಾಗಬಾರ್ದು? ಇವು ಜನತಾ ಪರಿವಾರದಿಂದ ಬಂದವರು ಇವರು. ಆ್ಯಕ್ಚುಲಿ ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತ ಹೇಳಬಾರ್ದು ಸಿದ್ದರಾಮಯ್ಯ ಅವರು. ನೀವು ಯಾಕೆ ಹೇಳ್ತೀರಿ? ಹೇಳಬಾರ್ದು, ನೀವು ಬಿಟ್ಟು ಕೊಡ್ಬೇಕಾ. ಯಾಕಂದ್ರೆ ಹಿಂದಿನ ಪೀರಿಯಡ್ ಮಾಡಿರಿ, ಈಗಿನ ಪೀರಿಯಡ್ ಮಾಡಿರಿ. ದೇವರಾಜರ ಸ್ಥಾನ ಐತಿ ನಿಮಗೆ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ ಅವರೇ, ದೇವರಾಜರ ಸ್ಥಾನ ಇದೆ ಈಗ ನಿಮ್ಗೆ. ನಿಮ್ಮಂಥ ನಾಯಕರು ನಮಗೆ ಬೇಕಾ? ಸಂತೋಷ್ D ಪಾಟೀಲ್ ಥ್ಯಾಂಕ್ ಯು. ನಿಮ್ಮಂಥವ್ರು ನಮಗೆ ಬೇಕು. ಅದಕ್ಕೆ ಮಿನಿಟ್ ತೆಗೆದೋಗಿರಿ. ಅವ ಡಿಪಾರ್ಟ್ಮೆಂಟ್ ಐತಿ, ಯಾರು ಬಿಂದಾಸಿಲ್ರಿ, ಯಾರು ಕೊಟ್ಟು ಬಂದಿಲ್ಲ. ಅಲ್ಲಿ ಕೊಟ್ರೆ ಮತ್ತೆ ಇಲ್ಲಿ ತೆಗೆಯವ್ರಲ್ಲ. ಮತ್ತು ಅವರು ಅಲ್ಲಿ ಎಷ್ಟೋ ಕೊಟ್ರ, ಪಪ್ಪ ಚರ್ಲಿ ಡೆಲ್ಟಾ ಮೈಕ್ 1 ಮೈಕ್ 2 ಕೊಟ್ರಂದ್ರೆ ಇಲ್ಲಿ ತೆಗ್ಯಾಕ ನೋಡೋರಲ್ಲ ನೀವು, ಹೌದಿಲ್ಲ? ಮತ್ತು ಮಿನಿಟ್ ಬಂದು ಆಯ್ತಂದ್ರೆ ಅವರು ಧೈರ್ಯದ ಕೆಲಸ ಮಾಡ್ತಾರೆ. ನ್ಯಾಯ ನೀತಿ ಧರ್ಮ ಬರ್ತೈತಿ. ಈಗ ಹಂಗೆ ಸರಾಯಿ ಬಂದ್ ಮಾಡಲಿಲ್ಲ ನಿತೀಶ್ ಕುಮಾರ್ ಬಿಹಾರದಾಗ, ಹಂಗೆ ಇಲ್ಲಿ ಮಿನಿಟ್ ಬಂದ್ ಮಾಡ್ರಲ್ಲ. ಬರೀ ಗ್ಯಾರಂಟಿ ಆಯಿತು. ಪ್ರತಿಯೊಂದು ಕುಟುಂಬಕ್ಕೆ 4,500 ಬರ್ತಾ ಇದೆ, ಎಲ್ಲ ನಡೆದಿದೆ, ಬರೋಬ್ಬರೇ ಇದೆ. ಸರ್ಕಾರ ಕರೆಕ್ಟ್ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಅಂದರೆ ಇದೆ. ಏನೋ ಒಬ್ಬ ರಾಜಕೀಯ ನಾಯಕನ ಹುಟ್ಟೊಬ್ಬಕ್ಕೆ ರಾಜಕೀಯ ನಾಯಕ ಯಾರಂದ್ರೆ ಅವಂಗ ರಾಹುಲ್ ಜಾರಕಿಹೊಳಿ ರಾಜಕೀಯ ನಾಯಕ. ಅಂಥ ರಾಜಕೀಯ ನಾಯಕರು ಹೆಂಗೆ ಹೊಗಳ್ತೀರ ನೀವು? ಕಮೆಂಟ್ ಮಾಡ್ಬೇಕಾದ್ರೂ ವಿಚಾರ ಮಾಡ್ಬೇಕಲ್ಲ. ಜಯೋ ಇಂಡಿಯಾದವರು ನಾಯಕ ಅಲ್ಲ. ನಾಯಕ ಯಾರಿಗೆ ಅನ್ಬೇಕು? ಯಾರು ಜನರ ಪರವಾಗಿ ನಿಲ್ತಾರೆ, ಶೋಷಿತರ ಪರವಾಗಿ ನಿಲ್ತಾರೆ, ದಮನಿತರ ಪರವಾಗಿ ನಿಲ್ತಾರೆ, ಧ್ವನಿ ಇಲ್ಲದವ್ರ ಪರವಾಗಿ ಧ್ವನಿ ನಿಲ್ತಾರೆ. ಮತ್ತೊಬ್ಬರು ಹೇಳಿದ್ರೆ ನೀವು ಯಾಕೆ MLA ಆಗಬಾರ್ದಂತ. MLA ಆಗ್ಬೇಕಾದ್ರೆ ಏನೇನು ಗೊತ್ತೈತಿ, ಏನೇನು ಕತೆ ಐತಿ ಎಲ್ಲ ಗೊತ್ತೈತಲ್ಲ ಸರ್. ಮಿನಿಟ್ ಅಂದ್ರೆ ಅವರೊಂದು ಸ್ಟೇಷನ್ ಕೇಳ್ತಾರೆ, ಕಾಕ್ತಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ದಾರೆ. ಆ ಮಂತ್ರಿ ಆ ಏರಿಯಾದ MLA ಇರ್ತಾನೆ, ಅವ್ನು ಬರೀತಾನೆ ಇವರು ಕಾಕ್ತಿ ಪೊಲೀಸ್ ಸ್ಟೇಷನ್ಗೆ ಇವ್ರಿಗೆ ವರ್ಗಾವಣೆ ಮಾಡ್ಬೇಕಂತ. ಅದನ್ನು ಹೋದ ಮುಖ್ಯಮಂತ್ರಿ ಕೊಡ್ತಾರೆ, ಅಲ್ಲಿ ಸಹಿ ಆಗ್ತೈತೆ. ಸಹಿ ಆಗಿ ಹೋಮ್ ಮಿನಿಸ್ಟರ್ ಹೋಗ್ತೈತೆ, ಅಲ್ಲಿಂದ ಬರ್ತೈತೆ. ಅಲ್ಲಿ ಬಂತಂದ್ರೆ ಇವ್ರು ಅದೇ ಸ್ಟೇಷನ್ ಕೊಡ್ಬೇಕು, ಆದಾಯ ಸ್ಟೇಷನ್ ಕೊಡ್ಬೇಕು. ಗೊತ್ತಾತ್ಲ? ಮಿನಿಟ್ ಅಂದ್ರೆ ಸ್ವಲ್ಪ
ಮಿನಿಟ್ ಅಂದ್ರೆ ತಿಳ್ಕೊಬೇಕು. ಅದೇ ಒಂದು ಲೆಟ್ರ್ ಹೆಡ್ ಅದಕ್ಕೆ ಕೊಡ್ತಾರೆ. ಹಿಂದೆ ರಾಮಕೃಷ್ಣ ಹೇಳೋಕೆ ಮೊದಲಕ್ಕೆ ಅದು ಇರಲಿಲ್ಲ, 1952 ಇರಲಿಲ್ಲ. ರಾಮಕೃಷ್ಣ ಹೇಳೋರು ಬಂದಾಗನ ಆತದ ಎಲ್ಲ ಗದ್ಲ. ಇನ್ನು ಬುಂಗ್ಸೋಲ್ಲ, ಮತ್ತೆ ಇನ್ನೇನು ನೀವು ದುಡ್ಡು ಹಾಕೋರಿ ಏನೂ ಇಲ್ಲ. ಒಂದು ₹100 ಹಾಕಿರಿ, ಇಷ್ಟು ಮಂದಿ ನೋಡಾತೀರಿ. ಧನ್ಯವಾದಪ್ಪ. ಯಾಕಂದ್ರೆ ನಮ್ಮ ಸ್ಲೋ ಕನೆಕ್ಷನ್ ಬರ್ತಾ ಇದೆ. ಸುಮ್ಮನೆ ಯಾಕೆ ಅರ್ಧ ಕಟ್ ಮಾಡಿರಿ ಇನ್ನೂ ಮಾತಾಡಲಿಲ್ಲ ಅಂತ ನೀವು ಹೇಳೋರು. ಧನ್ಯವಾದ ಸರ್, ನಮಸ್ಕಾರ. ಎಷ್ಟು ಹೇಳ್ರಿ ಅಷ್ಟೇ ಐತಿ. ನಾವು ಹೇಳೋದು ಧ್ವನಿ ಇಲ್ದವ್ರು ಧ್ವನಿ ಆಗ್ರಿ ಅಂತ ಹೇಳೋರು. ಆಗ್ರಿ ಬಿಡ್ರಿ, ಹೇಳೋದು ಅಷ್ಟೇ ಕರ್ತವ್ಯ ನಾವೊಂದಪ್ಪ. ನಾವು ಹಚ್ಕೊಂಡ ತಿಂತದ ತಿನ್ರಿ, ಏನು ಮಾಡಕ್ಕೆ.